ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ನಮ್ಮ ಎಂಪವರ್ ಪಿ ಯು ಕಾಲೇಜ್ ವತಿಯಿಂದ ನಾವೇನು ಮಾಡ್ಲಿಕ್ಕತ್ತೀವಿ ಅಂತಂದರೆ ಇಂಟ್ರಡಕ್ಷನ್ ಟು ಕೆಮಿಸ್ಟ್ರಿ ಇದೊಂಥರ ಬ್ರಿಡ್ಜ್ ಕೋರ್ಸ್. ನಿಮಗೆ ಸರ್ ಯಾಕೆ ಬ್ರಿಡ್ಜ್ ಕೋರ್ಸ್ ನೆಸಸರಿ ಇದೆ ಅಂತಂದು ನೀವು ಕೇಳಿದರೆ, 10th ನೀವು ಕೆಮಿಸ್ಟ್ರಿ ಪಾರ್ಟ್ನ ಕಲ್ತಿರ್ತೀರಿ. ಓಕೆ, ನೀವು 10th 5 ಚಾಪ್ಟರ್ನ ಕಲ್ತಿರ್ತೀರಿ ಕೆಮಿಸ್ಟ್ರಿ ಲೆಸನ್ಸ್ನ. ಸೊ ಆಗ ಕಲ್ತಿರೋಂಥ 5 ಚಾಪ್ಟರ್ಸ್ ಆಫ್ ಕೆಮಿಸ್ಟ್ರಿ ನಿಮ್ಗೆ ಹೆಂಗೆ ರಿಲೇಟ್ ಆಗ್ತದೆ ಅದನ್ನು ನೀವು ತಿಳ್ಕೊಬೇಕು ಫಸ್ಟಿಗೆ. ಅದಾದಮೇಲೆ ಕೆಮಿಸ್ಟ್ರಿ ಒಳಗೆ ಏನು ಇರ್ತದೆ ಸರ್, ಫಸ್ಟ್ ಪಿ ಯು ಸಿ ಒಳಗೆ ಸೆಕೆಂಡ್ ಪಿ ಯು ಸಿ ನಾವು ಏನು ಕಲಿಯೋದಿರ್ತದೆ, ಆ್ಯಂಡ್ ವಾಟ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತದೆ, ಕಲಿಯೋದು ಏನಿರ್ತದೆ ಅಂತ ತಿಳ್ಕೊಬೇಕಾಗಿದೆ. ಸೊ ನೋಡಿರಿ, ಕೆಮಿಸ್ಟ್ರಿ ಟೋಟಲ್ 100 ಮಾರ್ಕ್ಸ್, ಅದರೊಳಗೆ 30 ಮಾರ್ಕ್ಸ್ ಫಾರ್ ಪ್ರಾಕ್ಟಿಕಲ್ ಆ್ಯಂಡ್ 70 ಮಾರ್ಕ್ಸ್ ಥಿಯರಿ ಎಕ್ಸಾಮ್. ಈ 30 ಮಾರ್ಕ್ಸ್ ಪ್ರಾಕ್ಟಿಕಲ್ಲೇ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ನೀವು 10th ಒಳಗೆ ಏನು ಕಲ್ತಿರ್ತೀರಿ, ಎಲ್ಲ ಥೆರಾಟಿಕಲ್ ಇನ್ಫಾರ್ಮೇಷನ್ನ ಕಲ್ತಿರ್ತೀರಿ. 10th ಒಳಗೆ ಎಲ್ಲ ಥೆರಾಟಿಕಲ್ ಇನ್ಫಾರ್ಮೇಷನ್ನ ಕಲ್ತಿರ್ತೀರಿ. ಈಗ ಸ್ಲೋಲಿ ಪ್ರಾಕ್ಟಿಕಲ್ ಕಡೆ ಹೋಗಿ ಸ್ಟಾರ್ಟ್ ಮಾಡ್ತೀರಿ. ಸೊ ನೀವು ಪ್ರಾಕ್ಟಿಕಲ್ಸಲ್ಲಿ ಸಾಲ್ಟ್ ಅನಾಲಿಸಿಸ್ ಮಾಡ್ತೀರಿ, ಟೈಟ್ರೇಷನ್ ಮಾಡ್ತೀರಿ. ಪ್ರತಿಯೊಂದು ಎಕ್ಸ್ಪೆರಿಮೆಂಟಿಗೂ ಅದರದೇ ಆದ ಪ್ರಿನ್ಸಿಪಲ್ ಇರ್ತವೆ, ಆ್ಯಂಡ್ ಅದರದೇ ಆದ ಒಂದಿಷ್ಟು ಇಂಪಾರ್ಟೆನ್ಸ್ ಇರ್ತವೆ. ಅದನ್ನೆಲ್ಲ ಈ ಕ್ಲಾಸಸ್ ಒಳಗೆ ನೀವು ಕಲ್ತಾ ಹೋಗ್ತೀರಿ. ಸೊ ಈ ಇಂಟ್ರಡಕ್ಷನ್ ಆಫ್ ಕೆಮಿಸ್ಟ್ರಿ ಈ ಕ್ಲಾಸಲ್ಲಿ ನಿಮಗೆ ನಾನು ತಿಳಿಸೋದೇನಪ್ಪ ಅಂತಂದರೆ, ಹೆಂಗೆ ನಿಮ್ಮ 10th ಸ್ಟ್ಯಾಂಡರ್ಡ್ ಒಳಗಿರುವಂಥ ಕೆಮಿಸ್ಟ್ರಿ ಕಾನ್ಸೆಪ್ಟ್ಸ್ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ರಿಲೇಟ್ ಆಗ್ತದೆ. ಫಸ್ಟ್ ಪಿ ಯು ಸಿ ಹೆಂಗೆ ರಿಲೇಟ್ ಆಗ್ತದೆ ಅದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ನನ್ನ ಹೆಸರು ಪವನ್ ಸಬ್ನೀಸ್ ಅಂತೇಳಿ, ನಾನು ಕೆಮಿಸ್ಟ್ರಿ ಫ್ಯಾಕಲ್ಟಿ ಎಂಪವರ್ ಪಿ ಯು ಕಾಲೇಜಿಂದ. ಓಕೆ, ಸೊ ಲೆಟ್ಸ್ ಗೋ ಇನ್ ಟು ಅ ವಿಡಿಯೋ. ಐ ಥಿಂಕ್ ನಿಮಗಿರುವಂಥ ಚಾಪ್ಟರ್ಸ್ ಯಾವ್ಯಾವಪ್ಪ ಅಂತಂದರೆ, ಫಸ್ಟ್ ಒನ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್. ನಿಮಗಿರೋ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್. Chemical reaction and equation. And second one ನಿಮಗಿರೋದು acid base and salts. Acid base and salts ಇದಿದೆ ನಿಮಗೆ. and third one ನಿಮಗಿರೋದು ಯಾವುದಪ್ಪ ಅಂತಂದರೆ metals and non metals. metals and non metals. ಆ್ಯಂಡ್ ಫೋರ್ತ್ ಒನ್ ನಿಮಗಿರೋದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಈ ಚಾಪ್ಟರ್ ಇದೆ ನಿಮಗೆ. ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ದಟ್ ಈಸ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನಿಮಗದ. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈ ಚಾಪ್ಟರ್ ಇದೆ ನಿಮಗೆ. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್, ದಟ್ ಈಸ್ ರಾಸಾಯನಿಕ ಸಮೀಕರಣ ಬಗ್ಗೆ ಒಂದು ಪಾಠ ಅದ ನಿಮಗೆ. ಎರಡನೇದು ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್, ದಟ್ ಈಸ್ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ನಿಮಗೆ ಒಂದು ಪಾಠ ಅದ. ನೆಕ್ಸ್ಟ್ ಅದಾದಮೇಲೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹ ಅಲೋಹಗಳ ಬಗ್ಗೆ ಒಂದು ಪಾಠ ಅದ ನಿಮಗೆ. ನೆಕ್ಸ್ಟ್ ಅದಾದಮೇಲೆ ಕಾರ್ಬನ್ ಆ್ಯಂಡ್ ಕಂಪೌಂಡ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠ ಇದೆ ನಿಮಗೆ. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್, ಹೆಂಗೆ ನಾವು ಧಾತುಗಳನ್ನು ಕ್ಲಾಸಿಫೈ ಮಾಡ್ತೀವಿ ಇದ್ರ ಮೇಲೆ ಒಂದು ಚಾಪ್ಟರ್ ಅದ ನಿಮಗೆ. ಹೌದಾ, ಇದು ನಿಮ್ಮ 10th ಚಾಪ್ಟರ್ಸ್. ಇವೆಲ್ಲ 5 ಚಾಪ್ಟರ್ಸ್ ನಿಮಗಿದಾವೆ. ಸೊ ಈ 5 ಚಾಪ್ಟರ್ ಮೇಲೆ ಹೆಂಗೆ ಫಸ್ಟ್ ಪಿ ಯು ಪೋರ್ಷನ್ ಬಿಲ್ಡ್ ಆಗಿದೆ ಇದು ನಾವು ತಿಳ್ಕೊಂಡು, ಆ್ಯಂಡ್ ಯಾವ ಚಾಪ್ಟರ್ಸ್ನ ನೀವು ಮತ್ತೊಂದು ಸಲ ರಿವೈಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ಬರಬೇಕು, ಸೊ ದಟ್ ನಿಮಗೆ ಹೆಲ್ಪ್ ಆಗ್ತೈತಿ ಅದನ್ನು ನಾವು ತಿಳ್ಕೊಂಡು. ಓಕೆ, ಫಸ್ಟ್ ಒನ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್. ಈ ಚಾಪ್ಟರ್ ನೀವು ಹೆಂಗೆ ಕಲಿತೀರಪ್ಪ ಅಂದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಹೆಂಗೆ ಕಲಿತೀರಿ ಅಂತಂದ್ರೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಕಲಿತೀರಿ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ರೀತಿಯನ್ನು ನೀವು ಕಲಿತೀರಿ. ಹೌದಾ, ಸೊ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸ್ರಿ, ಅದ್ರ ಬಗ್ಗೆ ಸ್ವಲ್ಪ ಕೇರ್ ವಹಿಸ್ರಿ, ಅದನ್ನು ಓದ್ಕೊಂಬರಿ ಚೆನ್ನಾಗಿ. ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್, ಬಿಕಾಸ್ ಅದು ಒನ್ ಆಫ್ ದ ಫಂಡಮೆಂಟಲ್ ಚಾಪ್ಟರ್. ಹೌದಾ, ನೀವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದಾಗ ಮಾತ್ರನೇ ಒಂದು ರಾಸಾಯನಿಕ ಸಮೀಕರಣ ಒಂದು ಬೆಲೆ ಇರುತ್ತದೆ, ಇಲ್ಲಾಂದ್ರೆ ಇರಂಗಿಲ್ಲ. ಯು ಶುಡ್ ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್. ಅಂಟಿಲ್ ಅಂಡ್ ಅನ್ಲೆಸ್ ಯು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್, ದೇರ್ ಇಸ್ ನೋ ಯೂಸ್ ಆಫ್ ದ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಅಂಡ್ ದೇರ್ ಇಸ್ ನೋ ಯೂಸ್ ಆಫ್ ಕೆಮಿಕಲ್ ಇಕ್ವೇಷನ್ಸ್. ಈಗ ಮತ್ತೆ ನೆಕ್ಸ್ಟ್ ಚಾಪ್ಟರ್ ನಿಮಗಿರೋದು ಅದರಲ್ಲೇ ಕೆಮಿಕಲ್ ರಿಯಾಕ್ಷನ್ ಇಕ್ವೇಷನ್ ಮತ್ತೆ ಏನು ಕಲಿತೀರಪ್ಪ ಅಂದರೆ
ನೀವು ಇದ್ರ ಬಗ್ಗೆ ಕಲಿತೀರಿ, ಫೋಟೋಸಿಂಥಸಿಸ್ ಬಗ್ಗೆ ಕಲಿತೀರಿ ಆ್ಯಂಡ್ ಟೈಪ್ಸ್ ಆಫ್ ರಿಯಾಕ್ಷನ್ ಬಗ್ಗೆ ಕಲಿತೀರಿ, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್. ಸರ್ ಯಾವ ರಿಯಾಕ್ಷನ್ ನೀವು ಕಲ್ತೀರಿ ನೋಡ್ರಿ, ಒಂದ್ಸಾರಿ ರಿವೈಸ್ ಮಾಡೋಣ ಯಾವ ರಿಯಾಕ್ಷನ್ ನೀವು ಕಲ್ತೀರಿ ಅಂತ. ಕಾಂಬಿನೇಷನ್ ರಿಯಾಕ್ಷನ್ ಕಲ್ತೀರಿ ಆ್ಯಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ ಕಲ್ತೀರಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲ್ತೀರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲ್ತೀರಿ, ಆಕ್ಸಿಡೇಷನ್ ರಿಯಾಕ್ಷನ್ ಕಲ್ತೀರಿ, ರಿಡಕ್ಷನ್ ರಿಯಾಕ್ಷನ್ ಕಲ್ತೀರಿ ಆ್ಯಂಡ್ ಅಟ್ ಲಾಸ್ಟ್ ನೀವು ಸ್ವಲ್ಪ ರ್ಯಾನ್ಸಿಡಿಟಿ ಬಗ್ಗೆ ಕಲಿತು ಮುಗಿಸ್ತೀರಿ ಚಾಪ್ಟರ್. ಹೌದಾ? ಕನ್ನಡ ಮೀಡಿಯಂ ಅವರು ಸಂಯೋಗ ಕ್ರಿಯೆಯನ್ನು ಕಲಿತೀರಿ, ವಿಭಜನ ಕ್ರಿಯೆಯನ್ನು ಕಲಿತೀರಿ, ಸ್ಥಾನ ಪಲ್ಲಟ ಕ್ರಿಯೆಯನ್ನು ಕಲಿತೀರಿ, ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ಕಲಿತೀರಿ, ಉತ್ಕರ್ಷಣ ಕ್ರಿಯೆಯನ್ನು ಕಲಿತೀರಿ, ಅಪಕರ್ಷಣ ಕ್ರಿಯೆಯನ್ನು ಕಲಿತೀರಿ. ಅದೇ ರೀತಿ ಲಾಸ್ಟ್ಗೆ ಕಮಟುವಿಕೆ ಬಗ್ಗೆ ಕಲಿತು ಈ ಚಾಪ್ಟರ್ನ ಮುಗಿಸ್ತೀರಿ. ಸೊ ಈ ಚಾಪ್ಟರ್ ಒಳಗೆ ನೀವು ಮತ್ತೊಂದು ಸಾರಿ ರಿವೈಸ್ ಮಾಡಬೇಕಾಗಿದ್ದೇನು? ಸೊ ಯು ಶುಡ್ ಲರ್ನ್ ಕಾಂಬಿನೇಷನ್ ಮೀನಿಂಗ್ ಏನು, ಡಿಕಂಪೋಸಿಷನ್ ಮೀನಿಂಗ್ ಏನು, ಡಿಸ್ಪ್ಲೇಸ್ಮೆಂಟ್ ಮೀನಿಂಗ್ ಏನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಮೀನಿಂಗ್ ಏನು. ಬಿಕಾಸ್ 10th ಎಕ್ಸಾಮ್ಸ್ ಒಳಗೆ ನೀವೇನು ಮಾಡಿರ್ತೀರಿ, ಜಸ್ಟ್ ಡೆಫಿನೇಷನ್ ಓದಿರ್ತೀರಿ, ಒಂದು ಎಕ್ಸಾಂಪಲ್ ಓದಿರ್ತೀರಿ, ಅದರ ಡೆಫಿನೇಷನ್ ಓದಿರ್ತೀರಿ, ಉದಾಹರಣೆ ಬರ್ದಿರ್ತೀರಿ, ಎಕ್ಸಾಮಿಗೆ ಮುಗಿದೋದು. ಅದಕ್ಕೆ ಈಗ ನೀವು PUC ಬಂದಾಗ ಇದನ್ನ ಸ್ವಲ್ಪ ಹೈಯರ್ ವರ್ಜನ್ ಕಲಿಬೇಕಾಗ್ತದೆ. ಸೊ ಏನು ಸರ್ ಹೈಯರ್ ವರ್ಜನ್? ಚೆನ್ನಾಗಿ ಎಕ್ಸಾಂಪಲ್ಸ್ ನೋಡ್ಕೋರಿ, ಏನಾಗ್ಯದ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಏನಾಗ್ಯದ, ಕಾಂಬಿನೇಷನ್ ರಿಯಾಕ್ಷನ್ ಒಳಗೆ ಏನಾಗ್ಯದ, ಸ್ಥಾನ ಪಲ್ಲಟ ಕ್ರಿಯೆ ಒಳಗೆ ಏನಾಗ್ಯದ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಒಳಗೆ ಏನಾಗ್ಯದ, ದಟ್ ಇಸ್ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಏನಾಗ್ಯದ, ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಏನಾಗ್ಯದ, ಇದನ್ನು ನೀವು ತಿಳ್ಕೊಬೇಕಾಗ್ತದೆ. ಆ್ಯಂಡ್ ಏನಾದ್ರೂ ಅಪ್ಲಿಕೇಶನ್ ಏನು, ನೀವು ಕಾಪರ್ ಮತ್ತು ಜಿಂಕ್ದು ಒಂದು ರಿಯಾಕ್ಷನ್ ಕಲಿತೀರಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ನಾವು ಜಿಂಕ್ ಹಾಕಿಬಿಟ್ರೆ ಅದು ಡಿಕಲರೈಸ್ ಆಕೋತ ಹೋಗ್ತದೆ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಅದು. ನೀವು ಸೆಕೆಂಡ್ PUC ಒಳಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಅಂತ ಬರುತ್ತೆ, ಅದ್ರ ನೀವು ಅದನ್ನು ಕಲಿತೀರಿ. ಸೊ ಅದ್ರ ಹೈಯರ್ ವರ್ಜನ್ ಹೋಗ್ತೀರಿ ಅಷ್ಟೇ. ಸೊ ನೆಕ್ಸ್ಟ್ ನೀವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಕಲಿತೀರಿ. ಈಗ ನಾನು ತೋರಿಸ್ತೇನೆ. ಫಸ್ಟ್ PU ಚಾಪ್ಟರ್ಸ್ ಒಳಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಒಂದು ಚಾಪ್ಟರ್ ಅದ. ಫಸ್ಟ್ PUC ಒಳಗೆ ರೆಡಾಕ್ಸ್ ರಿಯಾಕ್ಷನ್ ಒಂದು ಚಾಪ್ಟರ್ ಅದ. ಆ ಚಾಪ್ಟರ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್. ಸೊ ಅದಕ್ಕೆ ನಿಮಗೆ ಆ ರಿಡಕ್ಷನ್ ಆಕ್ಸಿಡೇಷನ್ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದೊಂದು ಸಲ ನೀವು ಚೆನ್ನಾಗಿ ಓದ್ಕೊಂಡು ಬರಬೇಕು. ನೆಕ್ಸ್ಟ್ ಅದಾದಮೇಲೆ ರ್ಯಾನ್ಸಿಡಿಟಿ ಅಂದರೆ ಕಮಟುವಿಕೆ ನೀವು ಕಲಿತೀರಿ. ಆಯಿಲ್ ಮತ್ತು ಫ್ಯಾಟ್ ಕಂಟೈನಿಂಗ್ ಫುಡ್ಸನ್ನು ನೀವೇನಾದರೂ ಓಪನ್ ಏರಿಗೆ ಇಟ್ಬಿಟ್ರೆ ಅದರ ಟೇಸ್ಟ್ ಮತ್ತು ಸ್ಮೆಲ್ ಚೇಂಜ್ ಆಗ್ತದೆ. ಯಾಕೆ ಆಗ್ತದೆ ಅಂತ ಕೇಳಿದ್ರೆ ಅದು ಆಕ್ಸಿಡೇಷನ್ ಆಗ್ತದೆ ಅಂತ ಹೇಳ್ತೀರಿ. ಸೊ ಅಗೇನ್ ಆ್ಯನ್ ಆಕ್ಸಿಡೇಷನ್ ರಿಯಾಕ್ಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಯು ಶುಡ್ ರಿವೈಸ್ ದಟ್. ಇದು ಈ ಚಾಪ್ಟರ್ ಬಗ್ಗೆ, ರಾಸಾಯನಿಕ ಸಮೀಕರಣ ಬಗ್ಗೆ ಇರುವಂಥ ಒಂದು ಚಾಪ್ಟರ್, ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಇಕ್ವೇಷನ್ ಬಗ್ಗೆ ಇರುವಂಥ ಒಂದು ಚಾಪ್ಟರ್. ಸ್ಲೋಲಿ ನಾವು ನೆಕ್ಸ್ಟ್ ಚಾಪ್ಟರ್ ಮೂವ್ ಆಗೋಣ. ದಟ್ ಈಸ್ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು, ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್. ಈ ಚಾಪ್ಟರ್ ನೀವೇನು ಕಲಿತೀರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆಸಿಡ್ ಅಂದ್ರೆ ಏನಂತ ಕಲಿತೀರಿ. ಹೌದಾ? ಆಸಿಡ್ ಟೇಸ್ಟ್ ಹೆಂಗಿರ್ತದೆ, ಆಸಿಡ್ ಅಂದ್ರೆ ಏನು ಅದನ್ನು ಕಲಿತೀರಿ, ಬೇಸ್ ಅಂದ್ರೆ ಏನು ಅದನ್ನು ಕಲಿತೀರಿ, ಸಾಲ್ಟ್ ಅಂದ್ರೆ ಏನು ಅದನ್ನು ಕಲಿತೀರಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು pH ಬಗ್ಗೆ ಕಲ್ತಿರ್ತೀರಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಚಾಪ್ಟರ್ ಬರ್ತದೆ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಒಂದು ಚಾಪ್ಟರ್ ಬರ್ತದೆ. ಅಲ್ಲೇ ನೀವು pH ಬಗ್ಗೆ ಕಲ್ತಿದ್ದನ್ನು ಭಾಳ ಇಂಪಾರ್ಟೆಂಟ್ ಅಪ್ಲೈ ಮಾಡ್ತೀರಿ. ಸೊ ಪ್ಲೀಸ್ ರಿವೈಸ್ ಆ್ಯಂಡ್ ಕಮ್ ಅಬೌಟ್ ದ pH. ನೆಕ್ಸ್ಟ್ ಇದಾದಮೇಲೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್, ಲೋಹ ಮತ್ತು ಅಲೋಹಗಳ ಒಳಗೆ ನೀವಿಲ್ಲೇ ಕಲಿಯೋದು ಲೋಹಗಳ ಪ್ರಾಪರ್ಟೀಸ್ ಕಲಿತೀರಿ, ದಟ್ ಈಸ್ ಗುಣಗಳನ್ನು ಕಲಿತೀರಿ, ಮೆಟಲ್ಸ್ ಪ್ರಾಪರ್ಟೀಸ್, ನಾನ್ ಮೆಟಲ್ಸ್ ಪ್ರಾಪರ್ಟೀಸ್. ಅದಾದಮೇಲೆ ಕೊರೋಷನ್ ಬಗ್ಗೆ ಕಲಿತೀರಿ, ಹೌ ಟು ಪ್ರಿವೆಂಟ್ ದ ರಸ್ಟಿಂಗ್ ಬಗ್ಗೆ ಕಲಿತೀರಿ. ಸೊ ಯು ಶುಡ್ ರಿವೈಸ್ ಆ್ಯಂಡ್ ಕಮ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಒಂದ್ಸಲ ಓದ್ಕೊಂಬರಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆ್ಯಂಡ್ ಕಾರ್ಬನ್ ಆ್ಯಂಡ್ ಕಂಪೌಂಡ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇದು ಇವಾಗಲೇ ಹೇಳ್ಬಿಡ್ತೀನಿ, ಈ ಚಾಪ್ಟರ್ ಇಸ್ ಅ ಗೇಟ್ವೇ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Carbon and its compound, it is a gateway for organic chemistry. Organic chemistry ಫಸ್ಟ್ PUC ನಿಮಗೆ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಆಗಿ ಬರಬೇಕು. ರೀಸನ್ ಏನಪ್ಪಾ ಅಂದರೆ ಈ ಚಾಪ್ಟರಲ್ಲಿ ನೀವು ಕಾರ್ಬನ್ದ ವ್ಯಾಲೆನ್ಸಿ ಬಗ್ಗೆ ಕಲಿತೀರಿ, ಕಾರ್ಬನ್ 4 ಬಾಂಡ್ ಮಾಡ್ಕೋತದೆ, ಕಾರ್ಬನ್ ಟೆಟ್ರಾ ವ್ಯಾಲೆನ್ಸಿ, ಕಾರ್ಬನಿಕ್ ಕ್ಯಾಟಿನೇಷನ್ ಪ್ರಾಪರ್ಟಿ ಅಂತ ತಿಳ್ಕೊತೀರಿ. ಅದಾದ ತಕ್ಷಣ ನೀವೇನು ಮಾಡ್ತೀರಿ, ಅಲ್ಕೀನ್, ಅಲ್ಕೇನ್, ಅಲ್ಕೈನ್ ಅವ್ರ ನೇಮಿಂಗ್ ಹೆಂಗೆ, ಅವ್ರ ಜನರಲ್ ಫಾರ್ಮುಲಾ ಏನು, ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು, ಫಂಕ್ಷನಲ್ ಗ್ರೂಪ್ ಯಾವ್ಯಾವ ಕಲಿತೀರಿ ನೀವು ಅಂದರೆ ಆಲ್ಕೋಹಾಲ್ ಬಗ್ಗೆ ಕಲ್ತಿರ್ತೀರಿ, ಹ್ಯಾಲೋಜನ್ ಬಗ್ಗೆ ಕಲ್ತಿರ್ತೀರಿ, ಕೀಟೋನ್ ಬಗ್ಗೆ ಕಲ್ತಿರ್ತೀರಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಕಲ್ತಿರ್ತೀರಿ, ಆಲ್ಡಿಹೈಡ್ ಕಲ್ತಿರ್ತೀರಿ. ಸೊ ರಿವೈಸ್ ಆ್ಯಂಡ್ ಕಮ್. ಆ್ಯಂಡ್ ವಾಟ್ ಈಸ್ ಹೋಮೋಲೋಗಸ್ ಸೀರೀಸ್, ಇಲ್ಲಿ ಭಾಳ ಇಂಪಾರ್ಟೆಂಟ್ ಈ ಚಾಪ್ಟರ್ ಒಳಗದು. ಯಾಕಂದ್ರೆ ನಿಮ್ಮ ಫಸ್ಟ್ PU ಸಿಲೆಬಸ್ ಒಳಗೆ ಸ್ಟಾರ್ಟ್ ಆಗೋದೇ ಹೋಮೋಲೋಗಸ್ ಸೀರೀಸಿಂದ. ಸೊ ಪ್ಲೀಸ್ ಡೂ ರೀಡ್ ಆ್ಯಂಡ್ ಕಮ್, ಇದನ್ನ ಓದ್ಕೊಂಡು ಬನ್ನಿ ಚೆನ್ನಾಗಿ. ನೆಕ್ಸ್ಟ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, ಅಗೇನ್ ಅ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್. ಈ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಒಳಗೆ ನೀವು ಬೇಸಿಕಲಿ ಕಲಿಯೋದು ಧಾತುಗಳನ್ನು ಹೆಂಗೆ ಕ್ಲಾಸಿಫೈ ಮಾಡ್ಯಾರ ಅದನ್ನು ಕಲಿತೀರಿ. ನ್ಯೂಲ್ಯಾಂಡ್ಸ್ ಆಕ್ಟಿವ್ಸ್ ಕಲಿತೀರಿ, ಆಮೇಲೆ ಡೊಬರ್ನಿಯರ್ ಮಾಡೆಲ್ಸ್ ಕಲಿತೀರಿ, ಅದಾದಮೇಲೆ ಲಾಸ್ಟಿಗೆ ಮೆಂಡೆಲಿಯೂಸ್ ಬರ್ತಾನೆ, ಅದಾದಮೇಲೆ ಹೆನ್ರಿ ಮೊಸ್ಲೆ ಹೊಸದಾಗಿ ಬಂದದ್ದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಅದ್ರ ಲಾ ಬಗ್ಗೆ ಕಲಿತೀರಿ. ಡೂ ರೀಡ್ ಆ್ಯಂಡ್ ಕಮ್, ಅದ್ರದ್ದು ಫರ್ದರ್ ವರ್ಜನ್ ನೋಡ್ಕೋತ ಹೋಗ್ತೀರಿ ನಮ್ಮ PUC ಒಳಗೆ. ಹೌದಾ? ಸೊ ಇದೆಲ್ಲ ಆಯ್ತು ಸರ್. ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಏನೇನು ಇರ್ತದೆ PUC ಅಂದ್ರೆ ಏನೇನು ಇರ್ತದೆ ಅದು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನಾ ಹೇಳಿದೆ ಆಗಲೇ 30 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್ ಇರ್ತಾವೆ. 30 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ಸ್ ಇರ್ತದೆ.
ಆ್ಯಂಡ್ 70 ಮಾರ್ಕ್ಸ್ ಥಿಯರಿ ಇರ್ತದೆ. 70 ಮಾರ್ಕ್ಸ್ ಥಿಯರಿ ಇರ್ತದೆ. ಈ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಒಳಗೂ ಕೂಡ 2 ಪಾರ್ಟ್ ಇರ್ತದೆ. ಇಲ್ಲ ಅಂದರೆ ನೀವು ಮಾಡೋದು 2 ಎಕ್ಸ್ಪೆರಿಮೆಂಟ್, ಬಟ್ ಇದು ನಾವು 3 ಪಾರ್ಟ್ ಡಿವೈಡ್ ಮಾಡ್ತೀವಿ. ಯಾವ್ಯಾವುದು ಅಂದರೆ 10 ಮಾರ್ಕ್ಸ್ ನಾವು ಟೈಟ್ರೇಷನ್ ಮಾಡಿಸ್ತೀವಿ. 10 ಮಾರ್ಕ್ಸ್ ಟೈಟ್ರೇಷನ್ ಇರ್ತದೆ ಎಕ್ಸಾಮ್ ಒಳಗೂ. ಆ್ಯಂಡ್ 10 ಮಾರ್ಕ್ಸ್ ಸಾಲ್ಟ್ ಅನಾಲಿಸಿಸ್ ಇರ್ತದೆ. 10 ಮಾರ್ಕ್ಸ್ ಸಾಲ್ಟ್ ಅನಾಲಿಸಿಸ್ ಇರ್ತದೆ ನಿಮಗೆ. ಆ್ಯಂಡ್ 6 ಮಾರ್ಕ್ಸ್ ಜರ್ನಲ್ ಇರ್ತದೆ. 4 ಮಾರ್ಕ್ಸ್ ವೈವಾ ಇರ್ತದೆ. ವೈವಾ ಅಂದರೆ ಸರ್ ನೀವು ಮಾಡಿದ ಎಕ್ಸ್ಪೆರಿಮೆಂಟ್ ಮೇಲೆ ಒಂದು ಸಿಂಪಲ್ 4 ಕ್ವಶನ್ಸ್ ಕೇಳ್ತಾರೆ, ಅದು ವೈವಾ ಆಗ್ತದೆ. 6 ಮಾರ್ಕ್ಸ್ ಜರ್ನಲ್ ನೀವು ವರ್ಷ ಪೂರ್ತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನ ಒಂದು ನೋಟ್ ಮಾಡ್ಕೋತೀರಿ, ಒಂದು ರೆಕಾರ್ಡ್ ಮಾಡ್ಕೋತೀರಿ, ಅದಕ್ಕೆ ನಾವು ಜರ್ನಲ್ ಅಂತ ಕರಿತೀವಿ. ಆ ಜರ್ನಲ್ ಕಂಪ್ಲೀಟ್ ಇದ್ದರೆ, ಸರ್ಟಿಫೈಡ್ ಆದರೆ, ಇಟ್ ವಿಲ್ ಬಿ 6 ಮಾರ್ಕ್ಸ್ ಫಾರ್ ಯು ಆ್ಯಂಡ್ 10 ಮಾರ್ಕ್ಸ್ ಫಾರ್ ಸಾಲ್ಟ್ ಅನಾಲಿಸಿಸ್ ಆ್ಯಂಡ್ 10 ಮಾರ್ಕ್ಸ್ ಫಾರ್ ಟೈಟ್ರೇಷನ್. ದೇರ್ ಫಾರ್ ಟೋಟಲಿ 30 ಮಾರ್ಕ್ಸ್ ಫಾರ್ ಅ ಪ್ರಾಕ್ಟಿಕಲ್ ವಿಚ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಸೈನ್ಸ್ ಲೈಫ್. ಯಾಕಂತಂದರೆ ಇಲ್ಲಿ ನೀವು 30 ತೊಗೊಂಡು ಅಲ್ಲೊಂದು 25 ನೀವು ತೊಗೊಂಡ್ರೆ ಸಾಕು, ಆರಾಮಾಗಿ ಹೋಗ್ಬಿಡ್ತೀರಿ, ದಾಟ್ಕೊಂಡ್ಬಿಡ್ತೀರಿ. ದಿಸ್ ಈಸ್ ದ ಯೂಸೇಜ್ ಆಫ್ ದಿಸ್ ಪ್ರಾಕ್ಟಿಕಲ್ ಮಾರ್ಕ್ಸ್. ಇದನ್ನು ನೀವು ಸೀರಿಯಸ್ ಆಗಿ ತೊಗೋಬೇಕು. ಕಾಲೇಜಿಗೆ ಬಂದಾಗ ಚೆನ್ನಾಗಿ ಪ್ರಾಕ್ಟಿಕಲ್ಸ್ನ ಮಾಡಬೇಕು, ಹೌದಾ? ಸೊ ಇದಿಷ್ಟು ನನ್ನ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ಇರುವಂಥ ಒಂದಿಷ್ಟು ಇಂಪಾರ್ಟೆನ್ಸ್. ದಟ್ ಈಸ್ 30 ಮಾರ್ಕ್ಸ್ ಪ್ರಾಕ್ಟಿಕಲ್, 70 ಮಾರ್ಕ್ಸ್ ಥಿಯರಿ, ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಫರ್ದರ್. ಸೊ ನಾವೇನು ಮಾಡೋಣ ಇವಾಗ ಅಂದರೆ ಒಂದೊಂದೇ ಚಾಪ್ಟರ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಆಫ್ ಯುವರ್ ಕೆಮಿಸ್ಟ್ರಿ ಸ್ಟಾರ್ಟ್ಸ್ ವಿತ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸರ್ ಇದ್ರೊಳಗೆ ನಾವು ಹೆಂಗೆ ಕಲಿತೀವಿ? ನೀವು ಸೈನ್ಸನ್ನು ನೋಡೋ ರೀತಿಯನ್ನು ಕಲಿತೀರಿ ಈ ಚಾಪ್ಟರ್ ಒಳಗೆ, ಅದು ಇಂಪಾರ್ಟೆಂಟ್. ಸೈನ್ಸನ್ನು ನೋಡೋ ರೀತಿಯೊಳಗೆ ಕಲಿತಿರ್ತೀರಿ. ಇಷ್ಟು ದಿವಸ ಏನಾಗಿರುತ್ತೆ, 10th ತನಕ ಎಷ್ಟೋ ಜನ ಚೆನ್ನಾಗಿ ಓದ್ಕೊಂಡ್ಬಂದಿರ್ತಾರೆ, ಬಟ್ ಕೆಲವು ಜನ ಏನು ಮಾಡಿರ್ತಾರೆ ಅಂದರೆ ಸೈನ್ಸನ್ನು ಜಸ್ಟ್ ಬ್ಯಾಟ್ ಹಾಕಿರ್ತಾರೆ. ಡೆಫಿನೇಷನ್ ಬ್ಯಾಟ್ ಹಾಕೋದು, ಇದು ಬರ್ತೈತಿ ಅಂತ ಓದೋದು, ಬಂದ್ಬಿಡೋದು. ಬಟ್ ಈ ಚಾಪ್ಟ್ರಲ್ಲಿ ಯು ವಿಲ್ ಲರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್, ಎಸ್ಪೆಷಲಿ ಆಫ್ ಕೆಮಿಸ್ಟ್ರಿನ ನೋಡೋ ಕಣ್ಣನ್ನು ತಿಳ್ಕೊತೀರಿ. ಹೆಂಗಿರ್ಬೇಕು, ನಾವು ದೃಷ್ಟಿಕೋನ ಹೆಂಗಿರಬೇಕು, ಕೆಮಿಸ್ಟ್ರಿನ ಹೇಗೆ ನೋಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಕಲಿತೀರಿ. ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ನೇಚರ್ ಆಫ್ ಮ್ಯಾಟರ್, ದಟ್ ಈಸ್ ನಮ್ಮ ಸುತ್ತಮುತ್ತ ಇರುವಂಥ ವಸ್ತುಗಳ ಬಗ್ಗೆ ಕಲಿತೀರಿ, ಅವರೊಳಗಿರುವಂಥ ಪ್ರಾಪರ್ಟೀಸ್ ಕಲಿತೀರಿ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತ ತಿಳ್ಕೊರಿ, ನಾವು ಜಸ್ಟ್ ಸೈನ್ಸ್ ಅಂದ್ರೆ ಏನೇನು ತಿಳ್ಕೊತೀವಿ, ಓದೋದು, ಬರೆಯೋದು. ಬಟ್ ಸೈನ್ಸ್ ಇಸ್ ನಾಟ್ ಜಸ್ಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಅದನ್ನು ಅಬ್ಸರ್ವ್ ಮಾಡಬೇಕು, ಅದನ್ನು ತಿಳ್ಕೋಬೇಕು, ಅದನ್ನು ಥಿಂಕ್ ಮಾಡಬೇಕು, ಅದನ್ನು ಅನಲೈಸ್ ಮಾಡಬೇಕು. ಅದನ್ನು ಈ ಚಾಪ್ಟರ್ ಒಳಗೆ ಕಲಿತೀರಿ. ಆ್ಯಂಡ್ ವೇರಿಯಸ್ ಲಾ ಬರ್ತಾವೆ ನಿಮಗೆ. ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಆ್ಯಂಡ್ ಡಾಲ್ಟನ್ಸ್ ಲಾ ಬರ್ತದೆ, ಮುಂದೆ ಗೇಲು ಸ್ಯಾಕ್ಸ್ ಲಾ ಅಂತ ಬರ್ತಾವೆ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊತ ಹೋಗ್ತೀವಿ. ಸೊ ಈ ಚಾಪ್ಟರ್ ನಿಮ್ಮ 10th ಸ್ಟ್ಯಾಂಡರ್ಡ್ಗಿಂತ 9th ಸ್ಟ್ಯಾಂಡರ್ಡ್ ಒಳಗಿರುವಂಥ ಕೆಲವೊಂದು ಚಾಪ್ಟರ್ಸ್ಗೆ ರಿಲೇಟ್ ಆಗ್ತದೆ. ಯಾಕಂದ್ರೆ ನೀವು 9th ಸ್ಟ್ಯಾಂಡರ್ಡ್ ಮತ್ತು 8th ಸ್ಟ್ಯಾಂಡರ್ಡ್ ಒಳಗೆ ಏನು ಕಲಿತಿರ್ತೀರಿ ಅಂದರೆ, ಆಟಮ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು, ಅಟೋಮಿಕ್ ಮಾಸ್ ಅಂದ್ರೆ ಏನು, ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು, ಎವರೇಜ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು, ಆಮೇಲೆ ಸ್ಲೋಲಿ ನೀವೇನು ಕಲ್ತಿರ್ತೀರಿ ವ್ಯಾಲೆನ್ಸಿ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಲಾಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೀನಿಂಗ್ ಏನು, ವಾಟ್ ಈಸ್ ಶೆಲ್, ವಾಟ್ ಈಸ್ ಸಬ್ ಶೆಲ್, ಅದನ್ನೆಲ್ಲ ಕಲ್ತಿರ್ತೀರಿ. 9th ಮತ್ತು 8th ಒಳಗೆ ಕಲ್ತಿರ್ತೀರಿ. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಮುಂದೊಂದು ಚಾಪ್ಟರ್ ಬರ್ತದೆ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಸೊ ನೀವು 10th ಒಳಗೆ ಕಲ್ತದ್ದೇ ಸ್ವಲ್ಪ ಹೈಯರ್ ವರ್ಜನ್ ಬರ್ತಾ ಹೋಗ್ತದೆ, ಹೌದಾ? ಸೊ ಈ ಚಾಪ್ಟ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಈ ಚಾಪ್ಟರ್ ಒಳಗೆ ಅಂದರೆ, ನೀವು ಸ್ಲೋಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ಸೈನ್ಸಿಗೆ ಎಂಟ್ರಿ ಆಗ್ತೀರಿ ಚಾಪ್ಟರ್ ಒಳಗೆ. ಎಲ್ಲದ ಸರ್ ಅದಂತಂದರೆ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್ ಇದ್ರೊಳಗೆ ಬರ್ತದೆ. ಆ್ಯಂಡ್ ನಿಮಗೆ ಫರ್ದರ್ ನೆಕ್ಸ್ಟ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ ಒಳಗೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಬರ್ತದೆ, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಬರ್ತದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಬರ್ತದೆ. ಅಲ್ಲಿ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳಗೆ ಎಂಟ್ರಿ ಆಗಿ ಸ್ಟಾರ್ಟ್ ಆಗ್ತೀರಿ. ಸೊ ಇದು ಸ್ವಲ್ಪ ಹೈಯರ್ ವರ್ಜನ್ ಹೋಗ್ತೀವಿ, ಬಟ್ ಬ್ಯೂಟಿಫುಲ್ ಅದ ಚಾಪ್ಟರ್ಸ್, ಡೋಂಟ್ ವರಿ, ಬ್ಯೂಟಿಫುಲ್ ಅದ, ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇರ್ತದೆ ಅದ್ರ ಬಗ್ಗೆ. ನೀವು ಎಷ್ಟು ಚೆನ್ನಾಗಿ ಪಾಠ ಕೇಳ್ತಿರೋ ಅಷ್ಟು ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಆತಪ್ಪ ಸೈನ್ಸ್ ಅಂತಂದರೆ ಅರ್ಧ ಕೆಲಸ ಮುಗೀತು. ಕಾನ್ಸೆಪ್ಟ್ ಒಮ್ಮೆ ತಿಳ್ಕೊಂಡ್ರಿ ಅಂದರೆ ಅರ್ಧ ಕೆಲಸ ಮುಗೀತು. ಜಸ್ಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡಿದ್ರೆ ನಿಮ್ಮ ತಲೆ ಕೂತ್ಬಿಡ್ತದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಈ ಚಾಪ್ಟರ್. ಏನೇನಾದ್ರು ನೋಡೋಣ ಒಂದ್ಸಲ. ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಅದ, ನೇಚರ್ ಆಫ್ ಮ್ಯಾಟರ್ ಅದ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಜರ್ಮೆಂಟ್. ಸರ್ ಪ್ರಾಪರ್ಟೀಸ್ ಅಂದ್ರೆ ಏನು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಅವ್ನು ಹೇಗೆ ಮೆಜರ್ ಮಾಡಬೇಕು ಅದ್ರ ಬಗ್ಗೆ ಅದ. ನೆಕ್ಸ್ಟ್ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್. ನೀವು ಸೆಂಟಿಮೀಟರ್ಸ್, ಮೀಟರ್ಸ್, ಫೂಟ್, ಇಂಚ್, ಲೀಟರ್, ಕೆಜಿ ಇವೆಲ್ಲ ಮೆಜರ್ಮೆಂಟ್ಸ್ ನಮಗೊಳಗಿರೋಂಥವು. ಬಟ್
ಎಷ್ಟೇ ನಾವು ಕರೆಕ್ಟಾಗಿ ಮೆಜರ್ ಮಾಡಿದರೂ ಕೂಡ ಸಮ್ ಅಮೌಂಟ್ ಆಫ್ ಎರರ್ ಇರ್ತದೆ, ಹೌದಾ? ಸೊ ಆ ಎರರನ್ನು ಕ್ಯಾಲ್ಕುಲೇಟ್ ಮಾಡೋದೇ ಇಲ್ಲಿ ಅನ್ಸರ್ಟನಿಟಿ ಇನ್ ಮೆಜರ್ಮೆಂಟ್. ಆ್ಯಂಡ್ ಕೆಲವೊಂದಿಷ್ಟು ಲಾ ಬರ್ತಾವೆ, ಲಾಸ್ ಆ್ಯಂಡ್ ಕೆಮಿಕಲ್ ಕಾಂಬಿನೇಷನ್. ಬಿಕಾಸ್ ನಿಮಗೂ ಗೊತ್ತು, ನನಗೂ ಗೊತ್ತು, ಸೈನ್ಸ್ ಈಗ ಎಕ್ಸಿಸ್ಟ್ ಅದ ಅಂದ್ರೆ ಬೇಸ್ಡ್ ಆನ್ ಸಮ್ ಲಾ ಇಲ್ಲ ಅಂದ್ರೆ ಸೈನ್ಸ್ ಇರ್ತಿದ್ದಿಲ್ಲ. ಓಕೆ, ನೆಕ್ಸ್ಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ವಿಚ್ ಈಸ್ ವೆರಿ ಫೇಮಸ್. ಅಟಾಮಿಕ್ ಥಿಯರಿ 100 ವರ್ಷ ವೇಲ್ಡ್ ಆಗಿತ್ತು ಈ ಥಿಯರಿ. ಸೊ ಅಂಥ ಇಂಪಾರ್ಟೆಂಟ್ ಥಿಯರಿ ಇದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಅದ್ರ ಬಗ್ಗೆ ಕಲಿತೀರಿ. ಆ್ಯಂಡ್ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಮಾಸಸ್, ನಾನು ಹೇಳಿದೆ 9th ಸ್ಟ್ಯಾಂಡರ್ಡ್ ಕಲ್ತಿರುವಂಥ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಮಾಸಸ್ ಬಗ್ಗೆ ಸ್ವಲ್ಪ ರಿಪೀಟ್ ಆಗ್ತದೆ, ಅದರ ಹೈಯರ್ ವರ್ಷನ್ಸ್ ಕಲಿತೀರಿ. ಓಕೆ, ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಮಾಸಸ್ ಬಗ್ಗೆ. ನೆಕ್ಸ್ಟ್ ಮೋಲ್ ಕಾನ್ಸೆಪ್ಟ್. ಮೋಲ್ ಕಾನ್ಸೆಪ್ಟ್ ಐ ಥಿಂಕ್ ನೀವು 9th ಸ್ಟ್ಯಾಂಡರ್ಡ್ ಕಲ್ತಿರ್ತೀರಿ. ಮೋಲ್ ಕಾನ್ಸೆಪ್ಟ್ ಒಂದ್ಸಾರಿ ರಿವೈಸ್ ಮಾಡಿರಿ, ಒಂದ್ಸಾರಿ ಚೆನ್ನಾಗಿ ರಿವೈಸ್ ಮಾಡಿರಿ. ಯಾಕಂದರೆ ನೀವು ಕಲ್ತಿರ್ತೀರಿ 1 ಮೋಲ್ ಇಸ್ ಈಕ್ವಲ್ ಟು 6.022 × 10⁻23 ಪಾರ್ಟಿಕಲ್ಸ್ ಅಂತ. ಇದನ್ನು ನೀವು 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಒಳಗಿದೆ ಇದು. ಓಕೆ, ಇದನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಂಬರ್ರಿ, ಸೊ ದಟ್ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಆಗ್ತದೆ. ಮೋಲ್ ಕಾನ್ಸೆಪ್ಟ್ ಅರ್ಥ ಆದರೆ ಮೋಲಾರ್ ಮಾಸ್ ಈಸಿಲಿ ಅರ್ಥ ಹಾಕೋತ ಹೋಗ್ತದೆ. ಓಕೆ, ಫರ್ದರ್ ಪರ್ಸೆಂಟೇಜ್ ಕಂಪೋಸಿಷನ್, ಇದು ಹೊಸದಿದೆ ನಿಮಗೆ. ಓಕೆ, ಯೂಶ್ವಲ್ ಮ್ಯಾಥ್ಸ್ ನೀವು ಪರ್ಸೆಂಟೇಜ್ ಫೈಂಡ್ ಮಾಡಿರ್ತೀರಿ, ಇದನ್ನು ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ತೀವಿ ಅಷ್ಟೇ. ಓಕೆ, ಇದನ್ನು ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಸ್ಟೊಯ್ಕೋಮೆಟ್ರಿ ಆ್ಯಂಡ್ ಸ್ಟೊಯ್ಕೋಮೆಟ್ರಿ ಕ್ಯಾಲ್ಕುಲೇಷನ್ ಇಲ್ಲಿ ಬಂತು ನೋಡ್ರಿ. ಇಲ್ಲಿ ಏನು ಇಂಪಾರ್ಟೆಂಟ್ ಸರ್ ನಮಗೆ ಅಂದರೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಇಂಪಾರ್ಟೆಂಟ್. ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ನಿಮಗೆ ಬಂದರೆ ಈ ಪಾರ್ಟ್ನ ಈಸಿಲಿ ಮಾಡ್ತೀರಿ. ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ನಿಮಗೆ ಬಂದರೆ ಈ ಪಾರ್ಟನ್ನು ಈಸಿಲಿ ಮಾಡ್ತೀರಿ. ಸೊ ಪ್ಲೀಸ್ ಡೂ ಸಾಲ್ವ್ ದ ಬ್ಯಾಲೆನ್ಸಿಂಗ್ ಆ್ಯಂಡ್ ಕೆಮಿಕಲ್ ಇಕ್ವೇಷನ್, ಅದನ್ನು ಮಾಡ್ಕೊಂಬರ್ರಿ, ಸೊ ದಟ್ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಓಕೆ, ಇದು ಈ ಚಾಪ್ಟರ್ ಬಗ್ಗೆ ಇರುವಂಥ ಬೇಸಿಕ್ ಇಂಟ್ರಡಕ್ಷನ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಓಕೆ, ಇದೊಂದು ಜನರಲ್ ಕೆಮಿಸ್ಟ್ರಿ ಚಾಪ್ಟರ್. ಓಕೆ, ಮೊದಲೇ ಹೇಳ್ಬಿಡ್ತೀನಿ, ಇದೊಂದು ಜನರಲ್ ಕೆಮಿಸ್ಟ್ರಿ ಚಾಪ್ಟರ್. ಇದು ಫಿಸಿಕಲ್ ಕೆಮಿಸ್ಟ್ರಿನೂ ಅಲ್ಲ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಅಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಅಲ್ಲ, ಒಂಥರ ಜನರಲ್ ಕೆಮಿಸ್ಟ್ರಿ ಚಾಪ್ಟರ್. ಎಲ್ಲಾನು ಇನ್ಕ್ಲೂಡ್ ಆಗ್ತದೆ. ನೀವು ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆಗಿರ್ತೀರಲ್ಲ, ಸೊ ನಿಮ್ಗೊಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಬೇಕು ಈ ಚಾಪ್ಟರ್ಸ್ ಬಗ್ಗೆ. ಅದಕ್ಕೆ ಏನು ಮಾಡಿರ್ತಾರೆ, ಇಂಥ ಚಾಪ್ಟರ್ ಇಟ್ಟಿರ್ತಾರೆ. ಸೊ ದಟ್ ಏನಾಗ್ತದೆ, ನಿಮಗೆ ಸ್ಲೋಲಿ ಕೆಮಿಸ್ಟ್ರಿ ಅಂದ್ರೆ ಬರ್ಡನ್ ಆಗೋಕ್ಕಿಂತ ಇಷ್ಟಪಡ್ತೀರಿ. ಸೊ ಕೆಮಿಸ್ಟ್ರಿನ ಇಷ್ಟಪಡ್ರಿ, ಸೊ ದಟ್ ಈಸಿ ಆಗೋದು ಹೋಗ್ತದೆ. ಓಕೆ, ಸೊ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಚಾಪ್ಟರ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಸ್ಟ್ರಕ್ಚರ್ ಆಫ್ ಆಟಮ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಆ್ಯಂಡ್ ಫಸ್ಟ್ PU ಫೈನಲ್ ಎಕ್ಸಾಮ್ ಪರ್ಪಸ್ಗೆ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಆಫ್ ಆಟಮ್ ನೋಡೋ ಬರ್ರಿ, ಏನದ ಸ್ಟ್ರಕ್ಚರ್ ಆಫ್ ಆಟಮ್ ಒಳಗೆ. ಫಸ್ಟಿಗೆ ಡಿಸ್ಕವರಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ನೀವು 9th ಸ್ಟ್ಯಾಂಡರ್ಡ್ ಒಳಗಿದ್ದಾಗ, ಅಗೇನ್ ನಾನು 9th ಸ್ಟ್ಯಾಂಡರ್ಡ್ಗೆ ಹೋಗ್ತೀನಿ, ಯಾಕಂದ್ರೆ 9th ಸ್ಟ್ಯಾಂಡರ್ಡ್ ಒಳಗೆ ಭಾಳ ಕಲ್ತಿರಿ. ಓಕೆ, 9th ಸ್ಟ್ಯಾಂಡರ್ಡ್ ಒಳಗಿದ್ದಾಗ ನೀವೇನು ಮಾಡಿರ್ತೀರಿ ಅಂತಂದರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ನ್ಯೂಕ್ಲಿಯಾನ್ಸ್ ಇವ್ರ ಬಗ್ಗೆ ನೀವು ಕಲ್ತಿರ್ತೀರಿ. ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಅಲ್ಲಿ ಒಂದು ಪಾಠ ಇದೆ, ಬೇಕಾದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ, 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್, ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಮತ್ತೆ ಅಲ್ಲೊಂದು ಪಾಠ ಇದೆ. ಪರಮಾಣುವಿನ ಬಗ್ಗೆ ನೀವು ಕಲ್ತಿರ್ತೀರಿ, ಎಲೆಕ್ಟ್ರಾನ್ ಬಗ್ಗೆ ಕಲ್ತಿರ್ತೀರಿ, ಪ್ರೋಟಾನ್ ಬಗ್ಗೆ ಕಲ್ತಿರ್ತೀರಿ, ನ್ಯೂಟ್ರಾನ್ ಬಗ್ಗೆ ಕಲ್ತಿರ್ತೀರಿ. ಸೊ ಅವನ್ನೇ ನಾವು ಫರ್ದರ್ ವರ್ಜನ್ ಕಲಿತೀವಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹಾಕೊಂಡು. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಮೀನಿಂಗ್ ಏನಪ್ಪಾ, ಆಟಮ್ ಒಳಗಿರುವಂಥ ಪಾರ್ಟಿಕಲ್ಸ್ ನಾವೇನು ಕರಿತೀವಿ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅವ್ರ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಓಕೆ, ನೆಕ್ಸ್ಟ್ ಅಟಾಮಿಕ್ ಮಾಡೆಲ್ಸ್ ಕಲಿತೀರಿ. ಅಗೇನ್ ಇನ್ 9th ಸ್ಟ್ಯಾಂಡರ್ಡ್ ಯು ಹ್ಯಾವ್ ಲರ್ನ್ಡ್ J.J. ಥಾಮ್ಸನ್ ಮಾಡೆಲ್. ಥಾಮ್ಸನ್ ಮಾಡೆಲ್ 9th ಸ್ಟ್ಯಾಂಡರ್ಡ್ ಇದೆ. ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ ಕರೆದಿದ್ದಾರೆ ಇಲ್ಲಿ. ರುದರ್ಫೋರ್ಡ್ ಮಾಡೆಲ್ ಇದೆ. ಅಲ್ಫಾರೆ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕಾನ್ಸೆಪ್ಟ್ ಇದೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಇಲ್ಲ ಸ್ವಲ್ಪ ಹೈಯರ್ ವರ್ಜನ್, ಇನ್ನೊಂದು ಸ್ವಲ್ಪ ಚಂದ ಕಲಿಯೋಣ, ಇನ್ನೊಂದು ಸ್ವಲ್ಪ ಚಲೋತ್ನಾಗ ಕಲಿಯೋಣ. ಓಕೆ, ಇಲ್ಲಿ ಚಾಪ್ಟರ್ ಒಳಗೆ. ಸೊ ನೆಕ್ಸ್ಟ್ ನಾವು ಇಲ್ಲೇನು ಕಲಿತೀವಿ ಅಂತಂದರೆ ಡೆವಲಪ್ಮೆಂಟ್ ಲೀಡಿಂಗ್ ಟು ದ ಬೋರ್ಸ್ ಮಾಡೆಲ್. ನಿಮಗೆ ಬೋರ್ಸ್ ಮಾಡೆಲ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ನಿಮ್ಮ ಹೈಸ್ಕೂಲ್ ಸಿಲೆಬಸ್ಸಲ್ಲಿ. ಇಲ್ಲಿ ಮಟ್ಟ ನೀವು ಕಲ್ತಿರ್ತೀರಿ. ಓಕೆ, ಅಟಾಮಿಕ್ ಮಾಡೆಲ್, J.J. ಥಾಮ್ಸನ್ ಮಾಡೆಲ್, ರುದರ್ಫೋರ್ಡ್ ಮಾಡೆಲ್ ನೀವು ಕಲ್ತಿರ್ತೀರಿ. ಬಟ್ ಬೋರ್ಸ್ ಮಾಡೆಲ್ ಅ ವೆರಿ ಇಂಪಾರ್ಟೆಂಟ್ ಮಾಡೆಲ್ ಅಂತ ಯಾಕಂತೀನಿ ಅಂದರೆ, ಈ ಮಾಡೆಲ್ ಫಸ್ಟ್ ಟೈಮ್ ಈ ಮಾಡೆಲ್ ಮ್ಯಾಥಮೆಟಿಕಲಿ ಎಕ್ಸ್ಪ್ಲೇನ್ ಮಾಡ್ತದೆ. ಎಷ್ಟು ಚಂದ ನೋಡ್ರಿ, ಈ ಮಾಡೆಲ್ ಫಸ್ಟ್ ಟೈಮ್ ಮ್ಯಾಥಮೆಟಿಕಲಿ ಆಟಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಹಿಂಗಾಗಿ ಅದು ಇಂಪಾರ್ಟೆಂಟ್ ಮಾಡೆಲ್ ಆಗ್ತೈತಿ, ಅದನ್ನು ಕಲಿತೀವಿ. ಅದು ಹೈಡ್ರೋಜನ್ ಆಟಮಿಗೆ ಮಾತ್ರ ಅಪ್ಲೈ ಆಗ್ತದೆ. ಅದು ಯಾಕೆ ಅಪ್ಲೈ ಆಗ್ತದೆ, ಹೆಂಗೆ ಆಗ್ತದೆ, ಅದನ್ನು ಕಲಿತೀವಿ. ನೋಡ್ರಿ, ನಾ ಹೇಳಿದ್ನಲ್ಲ, ಸ್ಲೋಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಕಡೆ ಎಂಟ್ರಿ ಆಗ್ತೀವಿ. ಸರಿ, ಕ್ವಾಂಟಮ್ ಮೆಕ್ಯಾನಿಕ್ ಮಾಡೆಲ್ ನಾವು ಹೆಂಗೆ ಕಲಿತೀವಿ, ಡಿ ಬ್ರೋಗ್ಲಿ ಹೈಪೋಥೆಸಿಸ್ ಕಲಿತೀರಿ, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಲಿತೀರಿ, ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಬಗ್ಗೆ ಕಲಿತೀರಿ, ವಿಚ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅವೆಲ್ಲ. ಮಸ್ತವ ಕಾನ್ಸೆಪ್ಟ್ಸ್. ಇವನೊಂದು ಸಲ ಓದ್ಲಿಕ್ಕತ್ರೆ ಥರ ಮೈ ರೋಮಾಂಚನ ಆಗ್ತದೆ, ಅಷ್ಟು ಚಲೋ ಕಾನ್ಸೆಪ್ಟ್ಸ್ ಅವ. ಸೊ ಫರ್ದರ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಇದ್ರ ಬಗ್ಗೆ ನೀವು ಕಲಿತೀರಿ ಚಾಪ್ಟರ್ ಒಳಗೆ. ಸೊ ಅಗೇನ್ ದಿಸ್ ಚಾಪ್ಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ಸ್ ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ಇಂಪಾರ್ಟೆಂಟ್ ಫಾರ್ competitive exams like JEE, NEET, CET. Okay, let's move for further. Classification of elements and periodicity in properties. ಈ ಚಾಪ್ಟರ್ ನಿಮ್ಮ 10th ಸ್ಟ್ಯಾಂಡರ್ಡ್ ಹೋಗಿತ್ತು. ಈ ಚಾಪ್ಟರ್ ನಿಮ್ಮ 10th ಸ್ಟ್ಯಾಂಡರ್ಡ್ ಹೋಗಿದೆ. ಎಷ್ಟನೇ ಚಾಪ್ಟರ್ ಅಂದ್ರೆ 5th ಚಾಪ್ಟರ್, ಲಾಸ್ಟ್ ಚಾಪ್ಟರ್.
ಫಸ್ಟ್ ಚಾಪ್ಟರ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಷನ್, ಆಸಿಡ್ ಬೇಸ್ ಅಂಡ್ ಸಾಲ್ಟ್, ಸೆಕೆಂಡ್ ಚಾಪ್ಟರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಥರ್ಡ್ ಚಾಪ್ಟರ್ ಕಾರ್ಬನೇಟ್ಸ್ ಕಾಂಪೌಂಡ್, ಫೋರ್ತ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ದಟ್ ಇಸ್ ಫಿಫ್ತ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ನಿಮಗೆ ಈ ಚಾಪ್ಟರ್ ಇದೆ 10th ಸ್ಟ್ಯಾಂಡರ್ಡ್ ಅಲ್ಲಿ, ಅದರದೇ ಹೈಯರ್ ವರ್ಜನ್ ನೀವು ಕಲಿತೀರಿ. ಸರ್ ನೀವು ಏನು ಕಲ್ತಿದ್ರಿ ಅಂತ ನಾನು ಹೇಳ್ತೀನಿ ನೋಡ್ರಿ. ಮೆಟಲ್ಸ್ ಅಂದ್ರೆ ಏನು, ಮೆಟಲಿಕ್ ಪ್ರಾಪರ್ಟಿ ಹೆಂಗೆ ವೇರಿ ಆಗ್ತದೆ, ನಾನ್ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲಿಕ್ ಪ್ರಾಪರ್ಟಿ ಹೆಂಗೆ ವೇರಿ ಆಗ್ತದೆ, ಯಾರು ಭಾಳ ರೆಡ್ಯೂಸ್ ಆಗ್ತಾರೆ ಈಸಿಲಿ, ಯಾರು ಭಾಳ ಆಕ್ಸಿಡೈಸ್ ಆಗ್ತಾರೆ ಈಸಿಲಿ ಅಂತ ನೀವು ಇದನ್ನು ಕಲ್ತೀರಿ. ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ಅಟೋಮಿಕ್ ಮಾಡೆಲ್ ಬಗ್ಗೆನೂ ನೀವು ಕಲ್ತೀರಿ. ಇಲ್ಲೇ ಸ್ವಲ್ಪ ಹೈಯರ್ ವರ್ಜನ್, ದೊಡ್ಡವರಾದ್ರಲ್ಲ, ಈಗ ಸ್ವಲ್ಪ ದೊಡ್ಡವರಾದ್ರಲ್ಲ, ತಿಳ್ಕೊಬೇಕಲ್ಲ, ಹೈಯರ್ ವರ್ಜನ್ ತಿಳ್ಕೊಬೇಕು. ಏನೇನಪ್ಪ, ಯಾಕೆ ನಾವು ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಬೇಕು. ಫಸ್ಟ್ ಕ್ವಶನ್ ನೋಡ್ರಿ ಎಷ್ಟು ಚಂದದ, ಯಾಕೆ ನಾವು ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಬೇಕು ಇದನ್ನು ತಿಳ್ಕೊತೀರಿ. ನೆಕ್ಸ್ಟ್ ಅದಾದ ತಕ್ಷಣ ಜೆನೆಸಿಸ್ ಆಫ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, ಹೆಂಗೆ ಹುಡ್ತಿದ್ದು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, ಏನು ಬೇಕಾಗಿತ್ತು, ಎದಕ್ಕೆ ಬೇಕಾಗಿತ್ತು ಕ್ಲಾಸಿಫಿಕೇಶನ್. ಸೊ ಯೂಶ್ವಲಿ ಕ್ಲಾಸಿಫಿಕೇಶನ್ ಎದಕ್ಕೆ ಮಾಡ್ತಾರೆ ಅಂತಂದರೆ ಕಲೀಲಿಕ್ಕೆ ಈಸಿ ಆಗಲಿ ಅಂತ ಕ್ಲಾಸಿಫೈ ಮಾಡ್ತಾರೆ ಅಷ್ಟೇ. ಸೊ ಟು ಲರ್ನ್ ಇಟ್ ಈಸಿಲಿ ವಿ ವಿಲ್ ಕ್ಲಾಸಿಫೈ. ಓಕೆ, ನೀವು ಬಯಾಲಜಿ ಒಳಗೂ ಕ್ಲಾಸಿಫೈ ಮಾಡ್ತೀರಿ, ಮ್ಯಾಥ್ಸ್ ಒಳಗೂ ಕ್ಲಾಸಿಫೈ ಮಾಡ್ತೀರಿ, ಫಿಸಿಕ್ಸ್ ಒಳಗೂ ಕ್ಲಾಸಿಫೈ ಮಾಡ್ತೀರಿ. ಫಿಸಿಕ್ಸ್ ಒಳಗೆ ವೇರಿಯಸ್ ಬ್ರಾಂಚಸ್ನ ಕ್ಲಾಸಿಫೈ ಮಾಡ್ತೀರಿ, ಮ್ಯಾಥ್ಸ್ ಒಳಗೆ ವೇರಿಯಸ್ ಕಾನ್ಸೆಪ್ಟ್ಸ್ನ ಕ್ಲಾಸಿಫೈ ಮಾಡ್ತೀರಿ, ಬಯಾಲಜಿ ಒಳಗೆ ವೇರಿಯಸ್ ಫೈಲಮ್ನ ಕ್ಲಾಸಿಫೈ ಮಾಡ್ತೀರಿ. ಅದೇ ಥರ ನಮ್ಮ ಎಲಿಮೆಂಟ್ಸ್ ಒಳಗೆ, ನಮ್ಮ ಕೆಮಿಸ್ಟ್ರಿ ಒಳಗೆ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಕ್ಲಾಸಿಫಿಕೇಶನ್ ಭಾಳ ಬೇಕು, ಯಾಕಂದ್ರೆ ಕ್ಲಾಸಿಫಿಕೇಶನ್ ಇದ್ರೆ ನಾವು ಈಸಿಯಾಗಿ ಕಲಿಬೋದು. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಮಾಡರ್ನ್ ಪಿರಿಯಾಡಿಕ್ ಲಾ ಬಗ್ಗೆ ಹೋಗ್ತೀವಿ. ಆ್ಯಂಡ್ ಪ್ರೆಸೆಂಟ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್, ಈಗ ಹೆಂಗಿದಲ್ಲ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್, ಅದ್ರ ಬಗ್ಗೆ ನೀವು ಕಲಿತೀರಿ. ನೆಕ್ಸ್ಟ್ ನೋಮೆನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 100 ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ 100 ಎಲಿಮೆಂಟ್ಸ್ 118 120 ಎಲಿಮೆಂಟ್ಸ್ ಹೊಸ ಡಿಸ್ಕವರ್ ಆಗ್ಲಿಕತ್ತಾವ. ಬಟ್ ಅವ್ರದ್ದು ನೇಮಿಂಗ್ ಬಗ್ಗೆ ಬಹಳ ಕನ್ಫ್ಯೂಷನ್ ಅದ, ಅದು ನೀವು ಕಲಿತೀರಿಲ್ಲ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಈ ಕಾನ್ಸೆಪ್ಟ್ ನೀವು ಕಲ್ತಿದ್ದೀರಿ, 9th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಿ, ಇದ್ರ ಹೈಯರ್ ವರ್ಜನ್ ನೀವು ಕಲಿತೀರಿ. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟೈಪ್ಸ್ ಆಫ್ ಎಲಿಮೆಂಟ್ SPDF. ನೋಡ್ರಿ, ನೀವು 9th ಒಳಗಿದ್ದಾಗ ಇರ್ಬೋದು, ಅಥವಾ 8th ಒಳಗಿದ್ದಾಗ ಇರ್ಬೋದು, 10th ಒಳಗಿದ್ದಾಗ ಇರ್ಬೋದು, SPDF ಹೆಸರು ಕೇಳಿರ್ತೀರಿ. ಸರ್ SPDF ಎಲ್ಲ ಕಲ್ತಿರ್ತೀರಿ. ಸರ್ SPDF ಯಾಕಂತಾರೆ ಅವಕ್ಕೆ ಬೇರೆ ಹೆಸರು ಕರಿಬೋದಲ್ಲ, PQRS ಅಂತ ಕರಿಬೋದಾಗಿತ್ತು, XYZ LMN ಅಂತ ಕರಿಬೋದಾಗಿತ್ತು. ಬಟ್ ದೆರ್ ಈಸ್ ಅ ರೀಸನ್ ಬಿಹೈಂಡ್ ಕಾಲಿಂಗ್ SPDF. ಆ ರೀಸನ್ ಅನ್ನು ಕಲಿತೀರಿ ಚಾಪ್ಟರ್ ಒಳಗೆ, ಭಾಳ ಇಂಪಾರ್ಟೆಂಟ್ ಇದು, ಹಾರ್ಡ್ ಚಾಪ್ಟರ್ ಇದು. ರೀಸನ್ ಅನ್ನು ಕಲಿತೀರಿ. ಇದೊಂದು ಇನ್ಆರ್ಗ್ಯಾನಿಕ್ ಚಾಪ್ಟರ್, ನಾನು ಮುಂಚೆ ಹೇಳ್ಬಿಡ್ತೀನಿ, ಇದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಅದೇ ಥರ ನಾವು ಆಗಲೇ ಕಲ್ತಂಥ ಸ್ಟ್ರಕ್ಚರ್ ಆಫ್ ಆಟಮ್, ಇದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಸ್ಟ್ರಕ್ಚರ್ ಆಫ್ ಆಟಮ್ ಇದೊಂದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಓಕೆ, ಸೊ ದಿಸ್ ಈಸ್ ಅಬೌಟ್ periodic classification of elements and their properties, electron affinity, electron gain enthalpy, ionization energy, ಇವ್ರ ಬಗ್ಗೆ ಎಲ್ಲ ಈ ಚಾಪ್ಟರ್ ಕಲಿತೀರಿ. ಭಾಳ ಚಂದದಾಗೇನು ಬ್ಯೂಟಿಫುಲ್ ಚಾಪ್ಟರ್. ನಾನು ಆಲ್ವೇಸ್ ಹೇಳ್ತೀನಿ, ಕೆಮಿಸ್ಟ್ರಿ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಯಾಕೆ ಬ್ಯೂಟಿಫುಲ್ ಅದಂದರೆ ನೀವು ಅದರೊಳಗೆ ಆಸಕ್ತಿ ತೋರಿಸ್ಬೇಕು, ಅಂದ್ರೆ ಮಾತ್ರ ಚಂದ ಕಾಣಿಸ್ತದೆ, ಇಲ್ಲಿಗೆ ಚಂದ ಕಾಣಿಸಲ್ಲ. ಇಂಟ್ರೆಸ್ಟ್ ತೋರಿಸ್ರಿ, ನಿಮ್ಮ ಸಬ್ಜೆಕ್ಟ್ ಒಳಗೆ ಇಂಟ್ರೆಸ್ಟ್ ತೋರಿಸ್ರಿ, ಸೊ ದಟ್ ಈಸಿ ಆಗೋತ ಹೋಗ್ತದೆ. ಫರ್ದರ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಅಗೇನ್ ಇಟ್ ಈಸ್ ಒನ್ ಆಫ್ ದ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಇದು. ಓಕೆ ಸರ್, ಇದ್ರೊಳಗೆ ನಾವು ಏನು ಕಲಿತೀವಿ, ಏನು ಇಂಪಾರ್ಟೆನ್ಸ್. ಈಗ ನೋಡ್ರಿ, ಹೋಲ್ ವರ್ಲ್ಡ್, ಈ ಜಗತ್ತೇನದಲ್ಲ ಇದು ಬಾಂಡಿಂಗ್ ಇಂದ ಆಗ್ಯದ, ಹೌದಾ? ಸೊ ಇದು ಬಾಂಡಿಂಗ್ ಹೆಂಗೆ ಆಗ್ತದೆ, ವೆರೈಟಿ ಆಫ್ ಬಾಂಡಿಂಗ್ ಕಲಿತೀರಿ. ಅಯಾನಿಕ್ ಬಾಂಡಿಂಗ್ ಕಲಿತೀರಿ, ಕೋವಲೆಂಟ್ ಬಾಂಡಿಂಗ್ ಕಲಿತೀರಿ, ಫ್ಯಾಜನ್ಸ್ ರೂಲ್ ಅಂತ ಬರ್ತಾವೆ ಅದನ್ನು ಕಲಿತೀರಿ, VSEPR ಥಿಯರಿ ಅಂತ ಬರ್ತದೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಬರ್ತದೆ ಅದನ್ನು ಕಲಿತೀರಿ, VBT ಥಿಯರಿ ಅಂತ ಬರ್ತದೆ, ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂತ ಬರ್ತದೆ ಅದನ್ನು ಕಲಿತೀರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಬರ್ತದೆ ಅದನ್ನು ಕಲಿತೀರಿ. ಸರ್ ವೈ ದಿಸ್ ಥಿಯರೀಸ್ ಆರ್ ನೀಡೆಡ್? ಥಿಯರೀಸ್ ಎದಕ್ಕೆ ಬೇಕು ಅಂತ ಕೇಳಿದರೆ, ಥಿಯರೀಸ್ ಬಾಂಡಿಂಗಿಗೆ ಹೆಲ್ಪ್ ಆಗ್ಯಾವ. ಈ ನೇಚರ್ ಹಿಂಗೆ ಎಕ್ಸಿಸ್ಟ್ ಇದೆ ಅಂತಂದರೆ ಬಾಂಡಿಂಗಿಂದಾನೇ ಎಕ್ಸಿಸ್ಟ್ ಇದೆ. ವಿತೌಟ್ ಬಾಂಡಿಂಗ್ ನಾವು ನೀವು ಯಾರೂ ಇರ್ಲಿಕ್ಕೆ ಆಗಂಗಿಲ್ಲ. ಸೊ ಬಾಂಡ್ ಇದ್ರೇ ಜಗತ್ತೊಳಗೆ ಇರ್ತದೆ. ದೇರ್ ಫೋರ್ ಕೆಮಿಕಲ್ ಬಾಂಡಿಂಗ್ ಕಲಿಯೋದು ಭಾಳ ಇಂಪಾರ್ಟೆಂಟ್. ಅದರೊಳಗೆ ವೆರೈಟಿ ಆಫ್ ಅಪ್ರೋಚಸ್ ಕಲಿತೀರಿ. ಕೋಸೆಲ್ ಲೆವೆಚ್ ಅಪ್ರೋಚ್ ಕಲಿತೀರಿ. ನೆಕ್ಸ್ಟ್ ಅದಾದಮೇಲೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಕಲಿತೀರಿ, VBT ಕಲಿತೀರಿ, ಹೈಬ್ರಿಡೈಸೇಷನ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. VSEPR ಥಿಯರಿ ಆಗಿರ್ಬೋದು, ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಆಗಿರ್ಬೋದು, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಆಗಿರ್ಬೋದು. ಇನ್ಆರ್ಗ್ಯಾನಿಕ್ ನಿಮಗೆ ಅರ್ಥ ಆಗಬೇಕು, ಇನ್ಆರ್ಗ್ಯಾನಿಕ್ನ ತಿಳ್ಕೋಬೇಕು ಜೀವನದೊಳಗೆ ಅಂದರೆ ಈ ಚಾಪ್ಟರ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ವಿತೌಟ್ ದಿಸ್ ಚಾಪ್ಟರ್ ಏನೂ ಇಲ್ಲ, ಏನೇನೂ ಇಲ್ಲ. ಇನ್ಆರ್ಗ್ಯಾನಿಕ್ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ.
ಸೊ ದಯವಿಟ್ಟು ಈ ಚಾಪ್ಟರ್ ಕಡೆ ಭಾಳ ಲಕ್ಷ ಕೊಡಬೇಕು. ಓಕೆ, ಭಾಳ ಚೆನ್ನಾಗಿ ಕಲಿಬೇಕು. ಚೆನ್ನಾಗಿ ಕಲಿಸ್ತೀವಿ, ಕಲಿಬೇಕಷ್ಟೇ, ಭಾಳ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಬಾಂಡಿಂಗ್ ಬಗ್ಗೆ ವೆರೈಟಿ ಆಫ್ ಬಾಂಡಿಂಗ್ ಅವ. ಹೈಡ್ರೋಜನ್ ಬಾಂಡಿಂಗ್ ಬರ್ತದೆ ನಿಮಗೆ, ಆ ಬಾಂಡಿಂಗ್ ವ್ಯಾಂಡರ್ವಾಲ್ಸ್ ಬಾಂಡಿಂಗ್ ಅಂತ ಬರ್ತದೆ, ಲಂಡನ್ ಫೋರ್ಸಸ್ ಅಂತ ಬರ್ತದೆ, ಅದ್ರ ಬಗ್ಗೆ ಎಲ್ಲ ಕಲಿತೀರಿ ಈ ಚಾಪ್ಟರ್. ನಾ ಅದೇ ಮತ್ತೊಮ್ಮೆ ಹೇಳ್ತೀನಿ, ಈ ಚಾಪ್ಟರ್ ಹಾರ್ಟ್ ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಚಾಪ್ಟರ್ ನಿಮಗೆ ಪರ್ಫೆಕ್ಟ್ ಆದರೆ ಇನ್ಆರ್ಗ್ಯಾನಿಕ್ ಒಳಗೆ ನಿಮಗೆ ಡೌಟ್ಸ್ ಬರೋದಿಲ್ಲ. ಈ ಚಾಪ್ಟರ್ ಪರ್ಫೆಕ್ಟ್ ಆದರೆ ನಿಮಗೆ ಇನ್ಆರ್ಗ್ಯಾನಿಕ್ ಡೌಟ್ಸ್ ಬರೋದಿಲ್ಲ, ಇಲ್ಲ ಭಾಳ ಕಷ್ಟ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಇದಾಗೇನು ಒಂದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಇದೆ. ಓಕೆ, ಸ್ಟೇಟ್ಸ್ ಆಫ್ ಮ್ಯಾಟರ್ ಒನ್ ಆಫ್ ದ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಸರ್ ಇದ್ರೊಳಗೆ ನಾವೇನು ಕಲಿತೀವಿ ನೋಡ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಅಂತಂದರೆ ಒಂಥರ ಫಿಸಿಕ್ಸ್ ಇದು. ಓಕೆ, ಫಿಸಿಕಲ್ ಕೆಮಿಸ್ಟ್ರಿ ಒಂಥರ ಫಿಸಿಕ್ಸನ್ನು ಹೇಗೆ ನೀವು ಲಾಜಿಕಲಿ ಅರ್ಥ ಮಾಡ್ಕೋತೀರಿ, ಫಿಸಿಕಲ್ ಕೆಮಿಸ್ಟ್ರಿನೂ ಕೂಡ ಲಾಜಿಕಲಿ ಮೆಥಮೆಟಿಕಲಿ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಒಂದು ಸೊಲ್ಯೂಷನ್ ಹೋಗಿ ಸಾಲ್ಟ್ ಬಿದ್ದು ಕರಗ್ತದೆ, ಡಿಸೋಸಿಯೇಟ್ ಆಗ್ತದೆ. ಯಾರ ಕಣ್ಣಿಗೂ ಕಾಣಂಗಿಲ್ಲ, ಡಿಸೋಸಿಯೇಟ್ ಆಗೋದು. ಬಟ್ ಅದು ಡಿಸೋಸಿಯೇಟ್ ಆಗ್ತದೆ ಅಂತ ಎಕ್ಸ್ಪೆರಿಮೆಂಟ್ ಅನಾಲಿಸಿಸ್ ಹೇಳ್ತದೆ. ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ನಾವು ಇದನ್ನು ಅನಲೈಸ್ ಮಾಡ್ಲಿಕ್ಕತ್ತೀವಿ, ಅನಾಲಿಟಿಕಲಿ ಥಿಂಕ್ ಮಾಡ್ಲಿಕ್ಕತ್ತೀವಿ. ಅದೇ ಥರ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಬರುವಂಥ ಸ್ಟೇಟ್ಸ್ ಆಫ್ ಮ್ಯಾಟರ್ ಕೂಡ ನಮ್ಮ ಸುತ್ತಮುತ್ತಲಿನ ವಸ್ತುಗಳು, ನಮ್ಮ ಸುತ್ತಮುತ್ತಲ ವಸ್ತುಗಳು ಇರುವಂಥ ಯಾವ್ಯಾವ ನೀರಿರ್ಬೋದು, ಆಮೇಲೆ ಏರ್, ವಿಂಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಏನೇನದ ನಮ್ಮ ಸುತ್ತಮುತ್ತಲು ಅವಕೂರ ಬಗ್ಗೆ ತಿಳ್ಕೊಳ್ಳುವಂಥ ಒನ್ ಆಫ್ ದ ಚಾಪ್ಟರ್. ಓಕೆ, ಅಗೇನ್ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಪರ್ಪಸ್ ಆಲ್ಸೋ, ಬೋರ್ಡ್ ಪರ್ಪಸ್ ಆಲ್ಸೋ. ಯಾಕೆ ಸರ್ ಇಂಪಾರ್ಟೆಂಟ್ ಅಂದರೆ ಇದ್ರ ಮ್ಯಾಲಿನ ಪ್ರಾಬ್ಲಮ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಎಬಿಲಿಟಿ ಇರಬೇಕು. ಬಿಕಾಸ್ ಫಿಸಿಕಲ್ ಕೆಮಿಸ್ಟ್ರಿ ಅಂದ್ರೆ ಪ್ರಾಬ್ಲಮ್ಸ್. ವಿತೌಟ್ ಪ್ರಾಬ್ಲಮ್ಸ್ ಫಿಸಿಕ್ಸು ಇಲ್ಲ, ಫಿಸಿಕಲ್ ಕೆಮಿಸ್ಟ್ರಿನೂ ಇಲ್ಲ. ದಯಫೋರ್ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಿರಿ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೀವಿ, ನೀವು ಸಾಲ್ವ್ ಮಾಡಬೇಕಷ್ಟೇ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಈ ಚಾಪ್ಟರ್. ನೋಡಿರಿ ಏನೇನು ಕಲಿತೀರಿ, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಸರ್ ನೀವು 9th ಸ್ಟ್ಯಾಂಡರ್ಡ್ ಇದ್ದಾಗ ಅಥವಾ 8th ಸ್ಟ್ಯಾಂಡರ್ಡ್ ಇದ್ದಾಗ ಮ್ಯಾಟರ್ ಬಗ್ಗೆ ಕಲ್ತಿರ್ತೀರಿ, ಹೌದಾ? ಮ್ಯಾಟರ್ ಬಗ್ಗೆ ಕಲ್ತಿರ್ತೀರಿ, ನ್ಯಾಚುರಲ್ ಫಿನಾಮಿನನ್ಸ್ ಬಗ್ಗೆ ಕಲ್ತಿರ್ತೀರಿ. 8th ಸ್ಟ್ಯಾಂಡರ್ಡ್ ಹೋಗೋದ ನ್ಯಾಚುರಲ್ ಫಿನಾಮಿನನ್ಸ್ ಅರೌಂಡ್ ಅಸ್, ಅರ್ಥ್ವೇಕ್ ಬಗ್ಗೆ ಕಲ್ತಿರ್ತೀರಿ, ಫ್ಲಡ್ಸ್ ಬಗ್ಗೆ ಕಲ್ತಿರ್ತೀರಿ. ಅಲ್ಲಿ ಬರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥರ್ಮಲ್ ಎನರ್ಜಿ ಬಗ್ಗೆ ಕಲ್ತಿರ್ತೀರಿ. ಆ್ಯಂಡ್ ಅದಾದಮೇಲೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಇದು ನಿಮ್ಗೆ ಹೊಸ ಚಾಪ್ಟರ್. ಇದು ಗ್ಯಾಸಿಯಸ್ ಸ್ಟೇಟ್, ಅನಿಲ ಸ್ಥಿತಿ ಬಗ್ಗೆ ಕಲಿತೀರಿ, ಅನಿಲದ ನಿಯಮಗಳ ಬಗ್ಗೆ ಕಲಿತೀರಿ. ಆ್ಯಂಡ್ ಐಡಿಯಲ್ ಗ್ಯಾಸ್ ಇಕ್ವೇಷನ್, ಇದೊಂದು ಹೊಸ ಕಾನ್ಸೆಪ್ಟ್ ನಿಮಗೆ. ಕೈನೆಟಿಕ್ ಎನರ್ಜಿ ಚಲನ ಶಕ್ತಿ ಬಗ್ಗೆ ಕಲಿತೀರಿ. ಕೈನೆಟಿಕ್ ಎನರ್ಜಿ ನೀವು ಕಲ್ತಿರ್ತೀರಿ, ಡೆಫಿನೇಷನ್ ಕಲ್ತೀರಿ, ಚಲನ ಶಕ್ತಿ ಅಂತ ಕಲ್ತಿರ್ತೀರಿ ಕೈನೆಟಿಕ್ ಎನರ್ಜಿ. ಅದನ್ನು ಫರ್ದರ್ ಕಲಿತೀರಿ ನೀವು ಇಲ್ಲಿ. ಕೈನೆಟಿಕ್ ಥಿಯರಿ ಆಫ್ ಆ ಕೈನೆಟಿಕ್ ಎನರ್ಜಿ ನಾವು ಗ್ಯಾಸಸ್ಸಿಗೆ ಅಪ್ಲೈ ಮಾಡ್ತೀವಿ, ಅದು ಹೆಂಗೆ ಅಪ್ಲೈ ಆಗ್ತದೆ ಅದನ್ನು ಕಲಿತೀರಿ. ಸೊ ಈ ರೀತಿ ಈ ಚಾಪ್ಟರ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಕಾನ್ಸೆಪ್ಚುಯಲ್ ಅದ ಚಾಪ್ಟರ್. ಸೊ ದಯಮಾಡಿ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ. ಸೊ ನಿಮ್ಮ 9th ಮತ್ತು 8th ಒಳಗಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ಯಾವ ಥರ್ಮಲ್ ಎನರ್ಜಿ ಬಗ್ಗೆ ಅದ, ಕೈನೆಟಿಕ್ ಎನರ್ಜಿ ಬಗ್ಗೆ ಅದ. ನೀವು ಫಿಸಿಕ್ಸ್ ಒಳಗೆ ಕೈನೆಟಿಕ್ ಎನರ್ಜಿ ಕಲ್ತಿರ್ತೀರಿ, ಅಥವಾ ವರ್ಕ್ ಆ್ಯಂಡ್ ಎನರ್ಜಿ ಅಂತ ಒಂದು ಚಾಪ್ಟರ್ ಬರ್ತದೆ 9th ಒಳಗೆ. ವರ್ಕ್ ಆ್ಯಂಡ್ ಎನರ್ಜಿ ಅಂತ ಒಂದು ಚಾಪ್ಟರ್ ಬರ್ತದೆ. ವರ್ಕ್ ಆ್ಯಂಡ್ ಎನರ್ಜಿ ಅಂತ ಒಂದು ಚಾಪ್ಟರ್ ಬರ್ತದೆ. ಈ ಚಾಪ್ಟರ್ನ ಒಂದು ಸಲ ಓದ್ಕೋರಿ, ಸೊ ರಿವೈಸ್ ಆಗ್ತದೆ ವರ್ಕ್ ಆ್ಯಂಡ್ ಎನರ್ಜಿ. ಅಲ್ಲಿ ನೀವು F = mgh ಬಗ್ಗೆ ಕಲ್ತಿರ್ತೀರಿ, ಪೊಟೆನ್ಷಿಯಲ್ E = mgh ಬಗ್ಗೆ ಕಲ್ತಿರ್ತೀರಿ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. E = ½ mv² ಬಗ್ಗೆ ಕಲ್ತಿರ್ತೀರಿ, ದಟ್ ಈಸ್ ಕೈನೆಟಿಕ್ ಎನರ್ಜಿ. ಇವೆಲ್ಲ ಕಾನ್ಸೆಪ್ಟ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಂದರೆ ಈ ಚಾಪ್ಟರ್ ನಿಮಗೆ ಈಸಿಲಿ ಅರ್ಥ ಆಗೋದು ಹೋಗ್ತದೆ. ಅಟ್ ಲಾಸ್ಟ್ ಹೊಸದು ನಿಮಗಿದು ಲಿಕ್ವಿಫಿಕೇಶನ್ ಆಫ್ ಗ್ಯಾಸಸ್. ಲಿಕ್ವಿಫಿಕೇಶನ್ ಆಫ್ ಗ್ಯಾಸಸ್ ಬಗ್ಗೆ ಭಾಳ ಡೀಟೇಲ್ಡ್ ಸ್ಟಡಿ ಅದ ನಮಗಿಲ್ಲ. ಸರ್ಫೇಸ್ ಟೆನ್ಷನ್ ಆ್ಯಂಡ್ ನಾವು ವಿಸ್ಕಾಸಿಟಿ ಬಗ್ಗೆ ಕಲಿತೀವಿ, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಬಗ್ಗೆ ಕಲಿತೀವಿ. ಈ ಚಾಪ್ಟರ್ ಈ ರೀತಿ ವರ್ಣನೆ ಇದೆ. ಓಕೆ, ಸೊ ಒಟ್ಟಾರೆ ಮಾಡಬೇಕಾಗಿದೆ ಏನಪ್ಪ ಈ ಚಾಪ್ಟರ್ ನೀವು ಅಂದರೆ ಅನಾಲಿಟಿಕಲಿ ಥಿಂಕ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ಸ್ನ ತಿಳ್ಕೋಬೇಕು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಮತ್ತೊಮ್ಮೆ ಹೇಳ್ತೀನಿ ನಾನು, ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಪ್ರಾಬ್ಲಮ್ಸ್, ಇಲ್ಲಾಂದ್ರೆ ಇಲ್ಲ, ಜಗತ್ತಿನಾಗ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಥರ್ಮೋಡೈನಮಿಕ್ಸ್. ಈಗ ಫಿಸಿಕಲ್ ಕೆಮಿಸ್ಟ್ರಿನ, ಇದು ಒಂದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಆಗಿ. ಓಕೆ, ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್, ಇದು ಒಂದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ನೋಡ್ರಪ್ಪ, ಫಿಸಿಕಲ್ ಕೆಮಿಸ್ಟ್ರಿ ನಾವು 3 ರೀತಿ ಡಿವೈಡ್ ಮಾಡ್ತೀವಿ. ಫಿಸಿಕಲ್ ಕೆಮಿಸ್ಟ್ರಿನ 3 ರೀತಿ ಡಿವೈಡ್ ಮಾಡ್ತೀವಿ. ಒಂದು ಥರ್ಮೋಡೈನಮಿಕ್ಸ್, ಒಂದು ನಾವು ಯೂಶ್ವಲಿ ತಗೊಳ್ಳೋದು ಥರ್ಮೋಡೈನಮಿಕ್ಸ್. ಹೊಸ ಪೇಜಲ್ಲಿ ಬರ್ಬಿಡ್ತೀವಿ. ಫಿಸಿಕಲ್ ಕೆಮಿಸ್ಟ್ರಿಯನ್ನು ನಾವೇನು ಮಾಡ್ತೀವಿ ಅಂದರೆ 3 ಭಾಗಗಳನ್ನ ಮಾಡ್ತೀವಿ. ಭೌತ ರಸಾಯನಶಾಸ್ತ್ರವನ್ನು ನಾವು 3 ಭಾಗಗಳಾಗಿ ಕಲಿತೀವಿ. ಒಂದು ಥರ್ಮೋಡೈನಮಿಕ್ಸ್ ಆಗಿ ಕಲಿತೀವಿ, ಥರ್ಮೋಡೈನಮಿಕ್ಸ್. ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಗಿ ಕಲಿತೀವಿ, ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಗಿ ಕಲಿತೀವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ಗೆ ಕೆಮಿಕಲ್ ಕೈನೆಟಿಕ್ಸ್ ಆಗಿ ಕಲಿತೀವಿ, ಕೈನೆಟಿಕ್ಸ್ ಆಗಿ ಕಲಿತೀವಿ.
ಸರ್ ಏನು ಯೂಸ್ ಸರ್ ಇವರಿಂದ ನೋಡಿರಿ. ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ ಸರ್, ಈಗ ಒಂದು ಎಕ್ಸಾಂಪಲ್ A+B ಗಿವ್ಸ್ ಪ್ರಾಡಕ್ಟ್ C ಇತ್ತು ಅಂತ ತಿಳ್ಕೊಳ್ಳಿ, ಒಂದು ರಿಯಾಕ್ಷನ್ ಅದಪ್ಪ. ಓಕೆ, ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ ಅಂತಂದರೆ ಈ ರಿಯಾಕ್ಷನ್ ಆಗ್ತದೋ ಆಗಂಗಿಲ್ಲ ಇಷ್ಟೇ. ಈಸ್ ದಿಸ್ ದ ರಿಯಾಕ್ಷನ್ ಇಸ್ ಫೀಸಿಬಲ್ ಆರ್ ನಾಟ್ ಅನ್ನೋ ಇನ್ಫಾರ್ಮೇಷನ್ ಥರ್ಮೋಡೈನಮಿಕ್ಸ್ ಕೊಡ್ತದೆ. ಥರ್ಮೋಡೈನಮಿಕ್ಸ್ ಈ ರಿಯಾಕ್ಷನ್ ಆಗುತ್ತೋ ಆಗಲ್ವೋ ಅನ್ನೋ ಇನ್ಫಾರ್ಮೇಷನನ್ನು ಥರ್ಮೋಡೈನಮಿಕ್ಸ್ ನಮಗೆ ಕೊಡ್ತದೆ. ನೆಕ್ಸ್ಟ್ ಇಕ್ವಿಲಿಬ್ರಿಯಮ್. ಸರ್ ಇದೇನು ಕೊಡ್ತದೆ ಸರ್, ಈ ಇಕ್ವಿಲಿಬ್ರಿಯಮ್ ಎಷ್ಟು ಪ್ರಮಾಣದ ABC ಆಗಿ ಕನ್ವರ್ಟ್ ಆಗ್ತದೆ ಅನ್ನೋದು ಕೊಡ್ತದೆ. ದಟ್ ಈಸ್ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಅನ್ನು ಕೊಡ್ತದೆ. ಇದು ಫೀಸಿಬಿಲಿಟಿ ಆಫ್ ರಿಯಾಕ್ಷನ್ ಕೊಟ್ಟರೆ, ಇದು ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಎಷ್ಟು ಪ್ರಮಾಣದ ರಿಯಾಕ್ಟೆಂಟ್ ಪ್ರೊಡಕ್ಟ್ ಆಗ್ತವೆ ಅನ್ನೋ ಇನ್ಫಾರ್ಮೇಷನ್ ಕೊಡ್ತದೆ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಬಟ್ ಲಾಸ್ಟ್ ಈ ಕೈನೆಟಿಕ್ಸ್ ಚಾಪ್ಟರ್ ಅದಲ್ಲ, ಎಷ್ಟು ಪ್ರಮಾಣದ ಆಗ್ತದೆ ಅಂತ ಗೊತ್ತಾಯಿತು, ರಿಯಾಕ್ಷನ್ ಆಗ್ತದೆ ಅಂತ ಗೊತ್ತಾಯ್ತು. 1 ವರ್ಷಕ್ಕೆ ಆಗ್ತದೋ, 15 ನಿಮಿಷಕ್ಕೆ ಆಗ್ತದೋ, 10 ಸೆಕೆಂಡಿಗೆ ಆಗ್ತದೋ, 5 ನಿಮಿಷಕ್ಕೆ ಆಗ್ತದೋ, ಆ ರೇಟ್ ಆಫ್ ರಿಯಾಕ್ಷನನ್ನು ಕೈನೆಟಿಕ್ಸ್ ಕೊಡ್ತದೆ. ರೇಟ್ ಆಫ್ ರಿಯಾಕ್ಷನನ್ನು ಕೈನೆಟಿಕ್ಸ್ ಕೊಡ್ತದೆ, ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ನ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಕೊಡ್ತದೆ, ಫೀಸಿಬಿಲಿಟಿ ಆಫ್ ರಿಯಾಕ್ಷನನ್ನು ಥರ್ಮೋಡೈನಮಿಕ್ಸ್ ಕೊಡ್ತದೆ. ಸೊ ಥರ್ಮೋಡೈನಮಿಕ್ಸ್ ಅಗೇನ್ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗಿದು. ಓಕೆ, ಯಾವ್ಯಾವ ಬರ್ತಾವಪ್ಪ ಅಂತಂದರೆ, ಥರ್ಮೋಡೈನಮಿಕ್ಸ್ನ ಕಲಿಬೇಕು ಅಂತಂದರೆ ಕೆಲವೊಂದಿಷ್ಟು ಟರ್ಮ್ಸ್ ಕಲಿಬೇಕು. ಸಿಸ್ಟಮ್ ಅಂದ್ರೆ ಏನು, ಓಪನ್ ಸಿಸ್ಟಮ್ ಅಂದ್ರೆ ಏನು, ಕ್ಲೋಸ್ ಸಿಸ್ಟಮ್ ಅಂದ್ರೆ ಏನು, ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಏನು, ಎಂಥಾಲ್ಪಿ ಅಂದ್ರೆ ಏನು, ಇಂಟರ್ನಲ್ ಎನರ್ಜಿ ಅಂದ್ರೆ ಏನು, ಗಿಬ್ಸ್ ಫ್ರೀ ಎನರ್ಜಿ ಅಂದ್ರೆ ಏನು, ಅವ್ರ ಬಗ್ಗೆ ಕಲಿತೀರಿ. ಸೊ ದಿಸ್ ಈಸ್ ಟರ್ಮ್ಸ್ ಆಫ್ ಥರ್ಮೋಡೈನಮಿಕ್ಸ್. ನೆಕ್ಸ್ಟ್ ಅಪ್ಲಿಕೇಶನ್, ಅದನ್ನೇನು ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತಾರೆ, ಯಾವುದಕ್ಕೆ ಯೂಸ್ ಮಾಡ್ಬೇಕು ಅದನ್ನು ಕಲಿತೀರಿ. ಕ್ಯಾಲೋರಿಮೀಟರ್ ಬಗ್ಗೆ ಕಲಿತೀರಿ, ಎಂಥಾಲ್ಪಿ ಚೇಂಜ್ ಬಗ್ಗೆ ಕಲಿತೀರಿ, ಎಂಥಾಲ್ಪಿ ಆಫ್ ಡಿಫರೆಂಟ್ ರಿಯಾಕ್ಷನ್, ಯಾವ ರಿಯಾಕ್ಷನ್ ಹೆಂಗೆ ಆಗ್ತೈತಿ. ಆ್ಯಂಡ್ ನೀವು 10th ಒಳಗಿದ ಒಂದು ಕಾನ್ಸೆಪ್ಟ್ ಕಲ್ತೀರಿ, ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್. ಬಹಿರುಷ್ಣಕ ಕ್ರಿಯೆ ಆ್ಯಂಡ್ ಅಂತರುಷ್ಣಕ ಕ್ರಿಯೆ, ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್. ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಆ ಕ್ರಿಯೆಗಳ ಫರ್ದರ್ ವರ್ಜನ್ ಕಲಿತೀರಿ. ದಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಫರ್ದರ್ ವರ್ಜನ್ ಇಸ್ ನಥಿಂಗ್ ಬಟ್ ವಾಟ್ ಎಂಥಾಲ್ಪಿ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಅದಾದಮೇಲೆ ಸ್ಪಾಂಟೇನಿಟಿ ಬಗ್ಗೆ ಕಲಿತೀರಿ ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿ ಕಲಿತೀರಿ. ಇದು ಹೊಸಾದ್ ನಿಮಗೆ. ಓಕೆ, ಹೊಸಾದಂದ್ರೆ ಏನು ಹೆದರೋ ಅವಶ್ಯಕತೆ ಇಲ್ಲ, ಎನರ್ಜಿ ಟರ್ಮ್ಸ್ ಇವೆಲ್ಲ ಫರ್ದರ್ ಎನರ್ಜಿ ಟರ್ಮ್ಸ್. ನಾವು ನೇಚರ್ ಒಳಗೆ ಎನರ್ಜಿ ಹೆಂಗದ, ಹೆಂಗೆ ಡಿಫ್ರೆಂಟ್ ಆಗ್ತದೆ, ಅದ್ರ ಬಗ್ಗೆ ಎಲ್ಲ ಕಲ್ತ್ಕೋತ ಹೋಗ್ತೀವಿ. ನೆಕ್ಸ್ಟ್ ಚಾಪ್ಟರ್ ಇಕ್ವಿಲಿಬ್ರಿಯಮ್. ನಾಗಲೇ ಹೇಳಿದೆ, ಇಕ್ವಿಲಿಬ್ರಿಯಮ್ ಏನು ಕೊಡ್ತದೆ ನಮಗೆ ಅಂತಂದರೆ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್, ಎಷ್ಟು ಪ್ರಮಾಣದ ರಿಯಾಕ್ಟೆಂಟ್ ಪ್ರೊಡಕ್ಟ್ ಆಗ್ತದೆ ಅದನ್ನು ಕಲಿತೀವಿ ನಾವು ಈ ಚಾಪ್ಟರ್ ಒಳಗೆ. ಓಕೆ, ಇಕ್ವಿಲಿಬ್ರಿಯಮ್ ಚಾಪ್ಟರ್ ಒಳಗೆ ಕಲಿಯೋದೇ ಅದನ್ನು. ಆಗಲೇ ನಾವು ಕಲಿತಿದ್ದೆ 3 ಚಾಪ್ಟರ್ ಹೇಳಿದ್ದೆ ನಾನು. 3 ಚಾಪ್ಟರ್ ಒಳಗೆ 2 ಚಾಪ್ಟರ್ ಬಂದು. ಸರ್ ಕೈನೆಟಿಕ್ಸ್ ಎಲ್ಲಿ ಕಲಿತೀವಿ ನಾವು? ಕೈನೆಟಿಕ್ಸ್ ನೀವು ಸೆಕೆಂಡ್ PUC ಒಳಗೆ ಕಲಿತೀರಿ. ಕೈನೆಟಿಕ್ಸ್ ನೀವು ಸೆಕೆಂಡ್ PU ಒಳಗೆ ಕಲಿತೀರಿ. ಓಕೆ, ಫಸ್ಟ್ PUC ಒಳಗಿಲ್ಲ, ಅದು ಇನ್ಕ್ಲೂಡ್ ಆಗಿಲ್ಲ. ಸೊ ಫರ್ದರ್ ಲೆಟ್ಸ್ ಮೂವ್ ಫಾರ್. ನೋಡ್ರಿ, ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಮ್, ಸ್ಟ್ರಕ್ಚರ್ ಆಫ್ ಆಟಮ್, ಸ್ಟೇಟ್ಸ್ ಆಫ್ ಮ್ಯಾಟರ್. ನಿಮಗೆ 4 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಬಂದು ಇವಾಗ. ಓಕೆ, ಇನ್ಆರ್ಗ್ಯಾನಿಕ್ ಚಾಪ್ಟರ್ ಎಷ್ಟು ಬಂದು ನಿಮಗೆ ಇವಾಗ? 2 ಬಂದು. ಕೆಮಿಕಲ್ ಬಾಂಡಿಂಗ್ ಬಂತು ಆ್ಯಂಡ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಬಂತು. ಜನರಲ್ ಕೆಮಿಸ್ಟ್ರಿ ಚಾಪ್ಟರ್ ಎಷ್ಟು ಬಂತು? 1 ಬಂತು. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಬಂತು. ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಚಾಪ್ಟರ್, ರೆಡಾಕ್ಸ್ ರಿಯಾಕ್ಷನ್. ಈ ರೆಡಾಕ್ಸ್ ರಿಯಾಕ್ಷನ್ ಅಗೇನ್ ಇಟ್ ಈಸ್ ಅನ್ ಇನ್ಆರ್ಗ್ಯಾನಿಕ್ ಚಾಪ್ಟರ್. ಇನ್ಆರ್ಗ್ಯಾನಿಕ್ ಚಾಪ್ಟರ್. ಓಕೆ, ಆದರೆ ನೀವು ಈ ಇನ್ಆರ್ಗ್ಯಾನಿಕ್ ಚಾಪ್ಟರ್ನ ಪರ್ಫೆಕ್ಟ್ ಆದರೆ ಅರ್ಥ ಮಾಡಿಕೊಂಡ್ರೆ ಸೆಕೆಂಡ್ PUC ಒಳಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ ಬರ್ತದೆ, ಅದನ್ನು ನೀವು ಅರ್ಥ ಮಾಡ್ಕೋಬೋದು. ನೋಡ್ರಿ, ಈ ಚಾಪ್ಟರ್ ನಿಮಗೆ 10th ಸ್ಟ್ಯಾಂಡರ್ಡ್ ಡೈರೆಕ್ಟ್ ರಿಲೇಷನ್ ಅದ. ಹೇಳಿಕತ್ತೀನಿ ಮತ್ತೊಮ್ಮೆ, ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು 10th ಸ್ಟ್ಯಾಂಡರ್ಡ್. ಸರ್ ಹೌ ಸರ್, ಹೆಂಗೆ ಸರ್ ಇದು? ಹೆಂಗೆ ಅಂತಂದರೆ, ನೀವು ಒಂದು ರಿಯಾಕ್ಷನ್ ಕಲ್ತಿರ್ತೀರಿ 10th ಒಳಗೆ. CuO ರಿಯಾಕ್ಟ್ ವಿತ್ ಹೈಡ್ರೋಜನ್ ಟು ಫಾರ್ಮ್ Cu + H2O. ನೀವು ಹೇಳ್ತೀರಿ ನೋಡ್ರಿ ಸರ್, ಕಾಪರ್ ರೆಡ್ಯೂಸ್ ಆಯ್ತು ಸರ್, ಹೈಡ್ರೋಜನ್ ಆಕ್ಸಿಡೈಸ್ ಆಯ್ತು ಸರ್. ನೀವು ಡೆಫಿನೇಷನ್ ಪ್ರಕಾರ ನೋಡ್ರಿ, ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ನೋನ್ ಆಸ್ ವಾಟ್? ರಿಡಕ್ಷನ್. Addition of oxygen is known as what? Oxidation. Therefore the oxidation reaction is reduction reaction. Therefore totally redox reaction ಅಂತ ಕಲ್ತಿರ್ತೀರಿ, ಹೌದಾ? ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ ಅಂತಂದ್ರೆ ಯಾವ ಕ್ರಿಯೆಯಲ್ಲಿ, ದಟ್ ಈಸ್ ದ ರಿಯಾಕ್ಷನ್ ಇನ್ ವಿಚ್ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಯಾವ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಒಂದೇ ಸಮಯದಲ್ಲಿ ಆಗ್ತವೋ ಅವಕ್ಕೆ ನಾವು ರೆಡಾಕ್ಸ್ ಕ್ರಿಯೆಗಳಂತ ಕರಿತೀವಿ. ಅದನ್ನೇ ಫರ್ದರ್ ವರ್ಜನ್ ನೀವು ಇಲ್ಲಿ ಕಲಿತೀರಿ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರಲ್ಲಿ. ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರಲ್ಲಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಆಕ್ಸಿಡೇಷನ್ ರಿಡಕ್ಷನ್, ಹೈಯರ್ ವರ್ಜನ್, ಒಂದು ಸ್ವಲ್ಪ ಹೈಯರ್ ವರ್ಜನ್ ಕಲಿತೀರಪ್ಪ. ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಚಾಪ್ಟರ್, ಯಾಕಂದ್ರೆ ಈ ಚಾಪ್ಟರ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಸೆಕೆಂಡ್ PUC ಒಳಗೆ ನಿಮಗೆ ಈಸಿ ಆಗ್ತದೆ. ಇಲ್ಲಿಗೆ ಭಾಳ ಡಿಫಿಕಲ್ಟ್ ಆಗ್ತದೆ ಅದು. ಸೊ ಕೀಪಿಂಗ್ ದಿಸ್ ಚಾಪ್ಟರ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಿಮಗೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ. ಅವು ಫಸ್ಟ್ PU, ಸೆಕೆಂಡ್ PU, ಫಸ್ಟ್ PU ಎಕ್ಸಾಮ್ ಯೂಶಲಿ ಕೇಳ್ತಾರೆ. ಇಲ್ಲ ಅದು ನೋಡಿರಿ, ಲಾಸ್ಟ್ ರೆಡಾಕ್ಸ್ ರಿಯಾಕ್ಷನ್ ಆ್ಯಂಡ್ ಎಲೆಕ್ಟ್ರೋಡ್ ಪ್ರೊಸೆಸಸ್, ಇದನ್ನು ನಿಮಗೆ ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್. ಇದು ಹೈಡ್ರೋಜನ್, ಇದು ಒಂದು ಇನ್ಆರ್ಗ್ಯಾನಿಕ್ ಚಾಪ್ಟರ್ ನಿಮಗೆ. ಇನ್ಆರ್ಗ್ಯಾನಿಕ್ ಚಾಪ್ಟರ್. ಓಕೆ, ಇನ್ಆರ್ಗ್ಯಾನಿಕ್ ಚಾಪ್ಟರ್ ಒಳಗೆ ಹೈಡ್ರೋಜನ್ ನೀವು 10th ಇದ್ದಾಗ ಅಥವಾ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡಿರ್ತೀರಿ. ಹೈಡ್ರೋಜನ್
ಗ್ರೂಪ್ 1 ಎಲಿಮೆಂಟ್ ಥರನೂ ಬಿಹೇವ್ ಮಾಡ್ತದೆ, ಗ್ರೂಪ್ 17 ಎಲಿಮೆಂಟ್ ಥರನೂ ಬಿಹೇವ್ ಮಾಡ್ತದೆ. ಹೈಡ್ರೋಜನ್ ಕ್ಯಾನ್ ಬಿಕಮ್ H+ ಆಲ್ಸೋ, ಹೈಡ್ರೋಜನ್ ಕ್ಯಾನ್ ಬಿಕಮ್ H- ಆಲ್ಸೋ. ಹೌದಾ? ಇದೇನಿದು ಗ್ರೂಪ್ 1 ಥರ ಬಿಹೇವಿಯರ್, ಇದು ಗ್ರೂಪ್ 2 ಥರ ಬಿಹೇವಿಯರ್. ಯಾಕೆ ಇದು ಅನಾಮಲಸ್ ಬಿಹೇವಿಯರ್ ತೋರಿಸ್ತದೆ ಅದು ನೀವು ಕಲಿತೀರಿ ಚಾಪ್ಟರ್. ಓಕೆ, ಬರೀ ಹೈಡ್ರೋಜನ್ ಬಗ್ಗೆ ಅದ, ಕೆಲವೊಂದು ಇಂಪಾರ್ಟೆಂಟ್ ಐಸೋಟೋಪ್ಸ್ ಬಗ್ಗೆ ಅದ, ಡ್ಯೂಟೇರಿಯಂ ಬಗ್ಗೆ, ಡ್ಯೂಟೇರಿಯಂ ಆಕ್ಸೈಡ್ ಬಗ್ಗೆ ಅದ, ಅವ್ರ ಬಗ್ಗೆ ನೀವು ಈ ಚಾಪ್ಟರ್ ಒಳಗೆ ಕಲಿತೀರಿ. ಅಗೇನ್ ರೀಸನ್ ಇನ್ಆರ್ಗ್ಯಾನಿಕ್ ಚಾಪ್ಟರ್. ಓಕೆ, ಫರ್ದರ್ ಎಸ್ ಬ್ಲಾಕ್ ಇನ್ಆರ್ಗ್ಯಾನಿಕ್ ಚಾಪ್ಟರ್, ಇದು ಇನ್ಆರ್ಗ್ಯಾನಿಕ್ ಚಾಪ್ಟರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಏನದ ಸರ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್ ಎಸ್ ಬ್ಲಾಕ್ ಒಳಗೆ ಅಂದರೆ, ಎಸ್ ಬ್ಲಾಕ್ ಒಳಗೆ ಬರೋ ಯಾವ ಗ್ರೂಪ್ 1 ಗ್ರೂಪ್ 2. ಹೌದಾ? ನಿಮಗೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಗ್ರೂಪ್ 1 ಇವು. ಗ್ರೂಪ್ 2 ಒಳಗೆ ಯಾವ ಬರ್ತವೆ? ಬೆರಿಲಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಮ್ಯಾಗ್ನೇಷಿಯಂ, ಆಮೇಲೆ ಬೇರಿಯಂ. ಇವೆಲ್ಲ ಏನು ಗ್ರೂಪ್ 2 ಎಲಿಮೆಂಟ್ಸ್. ಈ ಗ್ರೂಪ್ 2 ಎಲಿಮೆಂಟ್ಸ್ ಆ್ಯಂಡ್ ಗ್ರೂಪ್ 1 ಎಲಿಮೆಂಟ್ಸ್ ಅವ್ರ ಪ್ರಾಪರ್ಟೀಸ್, ಪ್ರಿಪ್ರೇಷನ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅವ್ರ ಕಂಪೌಂಡ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದನ್ನು ಈ ಚಾಪ್ಟರ್ ಕಲಿತೀರಿ. ಕಂಪ್ಲೀಟ್ಲಿ ಇನ್ಆರ್ಗ್ಯಾನಿಕ್ ಇದೆ. ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಇನ್ಆರ್ಗ್ಯಾನಿಕ್ ಆ್ಯಂಡ್ ಈ ಚಾಪ್ಟರ್ಸ್ಗೆ ಡಿಫ್ರೆಂಟ್ ಸ್ಟ್ರಾಟಜಿ ಇರ್ತದೆ ಓದಲಿಕ್ಕೆ. ಅದನ್ನು ನಾವು ಹೇಳ್ಕೊಡ್ತೀವಿ, ನಮ್ಮ ಕಾಲೇಜ್ ಬಂದಾಗ ನಮ್ಗೆ ಹೇಳ್ಕೊಡ್ತೀವಿ ಹೆಂಗೆ ಓದಬೇಕು, ಚಾಪ್ಟರ್ಸ್ನ ಹೇಗೆ ಓದಬೇಕು, ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ನ ಹೇಗೆ ಓದಬೇಕು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ನ ಹೇಗೆ ಓದಬೇಕು. ಯಾಕಂದರೆ ನೀವು ಎಕ್ಸಾಮ್ಸ್ ಬರೆಯೋದಕ್ಕಿಂತ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆ್ಯಂಡ್ ಆ ಎಕ್ಸಾಮ್ ಪ್ರಿಪ್ರೇಷನ್ ದಾರಿ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇನ್ಆರ್ಗ್ಯಾನಿಕ್ಕಿಗೆ ಬೇರೆ ರೀತಿ ಪ್ರಿಪೇರ್ ಮಾಡಬೇಕು, ಫಿಸಿಕಲಿ ಬೇರೆ ರೀತಿ ಪ್ರಿಪೇರ್ ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ಬರ್ತದೆ ವೆರಿ ಬ್ಯೂಟಿಫುಲ್ ಆರ್ಗ್ಯಾನಿಕ್ಕಿಗೆ ಬೇರೆ ರೀತಿ ಪ್ರಿಪೇರ್ ಮಾಡಬೇಕು. ಸೊ ಆ ಪ್ರಿಪ್ರೇಷನ್ ಸ್ಟ್ರಾಟಜಿ ಬಗ್ಗೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇದು ಇನ್ಆರ್ಗ್ಯಾನಿಕ್ ಚಾಪ್ಟರ್. ನಿಮಗೆ ಬರೀ ಪ್ರಾಪರ್ಟೀಸ್ ಅದಾವ, ಎಲಿಮೆಂಟ್ಸ್ದು ಕಂಪೌಂಡ್ಸ್ ಪ್ರಿಪ್ರೇಷನ್ ಅದ ಆ್ಯಂಡ್ ಅವ್ನು ಹೆಂಗೆ ಯೂಸ್ ಮಾಡ್ತಾರೆ ಅದನ್ನೆಲ್ಲ ನೀವು ತಿಳ್ಕೊತ ಹೋಗ್ತೀರಿ ಎಸ್ ಬ್ಲಾಕ್ ಒಳಗೆ. ಎಸ್ ಬ್ಲಾಕ್ ಆಗಿರ್ಬೋದು, ಮುಂದೆ ಬರುವಂಥ ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರ್ಬೋದು. ಸರಿ, ಪಿ ಬ್ಲಾಕ್ ಸೆಕೆಂಡ್ PUC ಒಳಗೂ ರಿಪೀಟ್ ಆಗ್ತದೆ. ಆದರೆ P block chapter for first PUC. P block chapter for first PUC you will only learn about group 13 and group 14. ಇವ್ರ ಬಗ್ಗೆ ಮಾತ್ರ ಕಲಿತೀರಿ. ನೆಕ್ಸ್ಟ್ ಸೆಕೆಂಡ್ PUC ಒಳಗೆ ನೀವೇನು ಮಾಡ್ತೀರಿ ಅಂತಂದರೆ ಗ್ರೂಪ್ 15, ಗ್ರೂಪ್ 16, ಗ್ರೂಪ್ 17, ಗ್ರೂಪ್ 18 ಇವ್ರ ಬಗ್ಗೆ ಎಲ್ಲ ಕಲಿತೀರಿ. ಓಕೆ, ಇವ್ರ ಬಗ್ಗೆ ನೀವು ಸೆಕೆಂಡ್ PUC ಕಲಿತೀರಿ. ಫಸ್ಟ್ PUC ಬರೀ 2 ಗ್ರೂಪ್ ಇದಾವೆ ನಿಮಗೆ, ಈಸಿ ಗ್ರೂಪ್ಸ್ ಅವ, ಈಸಿಲಿ ಅರ್ಥ ಆಗ್ತದೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮೇನು ಬಿಟ್ಬಿಟ್ಟು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ನಿಮಗೆ. ಓಕೆ, ಬಟ್ ಅದನ್ನು ಓದಬೇಕು, ನೀವು ಚೆನ್ನಾಗಿ ಓದಬೇಕು, ಅದು ಭಾಳ ಇಂಪಾರ್ಟೆಂಟ್. ಕಾನ್ಸೆಪ್ಚುಲಿ ತಿಳ್ಕೊಂಡು ಓದಬೇಕಷ್ಟೇ. ನೆಕ್ಸ್ಟ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದನ್ನು ಯೂಶ್ವಲಿ GOC ಅಂತ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ GOC ಅಂತ ನೋಡ್ರಿ, ಚೆಕ್ ಮಾಡಿರಿ. GOC ಕ್ವಶನ್ಸ್ ಬಿಡಿಸ್ಬಿಟ್ರೆ ಅರ್ಧ ಕೆಮಿಸ್ಟ್ರಿ ಪೇಪರ್ ಬಿಡಿಸ್ದಂಗೆ ನೀವು. ಓಕೆ, ಯಾಕೆ ಸರ್ GOC ಮೀನ್ಸ್ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. GOC ಮೀನ್ಸ್ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೂ ಇದ್ರ ಮ್ಯಾಲಿಂದ ಕ್ವಶನ್ ಇಲ್ಲದೆ ಕ್ವಶನ್ ಪೇಪರೇ ಬರಲ್ಲ. ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದು, ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಫಸ್ಟ್ ಚಾಪ್ಟರ್ ನೀವು 10th ಒಳಗೆ ಕಾರ್ಬನ್ ಆ್ಯಂಡ್ ಕಂಪೌಂಡ್ ಕಲ್ತಿರ್ತೀರಿ. ಆಗಲೇ ಹೇಳಿದೆ ಗೇಟ್ ವೇ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅದನ್ನು ಫರ್ದರ್ ನೀವು ಎಂಟ್ರಿ ಆಗ್ತೀರಿ, ಗೇಟ್ ಒಳಗೆ ಎಂಟ್ರಿ ಆದ ತಕ್ಷಣ ಬರೋದೇ ದಿಸ್ ಬಿಗ್ ಚಾಪ್ಟರ್ and very important chapter, organic chemistry, some basic principles and techniques. ಸರ್ ಇದ್ರೊಳಗೆ ನಾವೇನು ಕಲಿತೀವಿ? ನೀವು 10th ಒಳಗಿದ್ದಾಗ ಕಲ್ತಿರ್ತೀರಿ, ಟೆಟ್ರಾ ವ್ಯಾಲೆನ್ಸಿ ಆಫ್ ಕಾರ್ಬನ್ ಬಗ್ಗೆ ಕಲ್ತಿರ್ತೀರಿ, ಕ್ಯಾಟಿನೇಷನ್ ಬಗ್ಗೆ ಕಲ್ತಿರ್ತೀರಿ, ಕೋವಲೆಂಟ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಅದನ್ನು ಕಲಿತೀರಿ, ಹೆಂಗೆ ಟೆಟ್ರಾ ವ್ಯಾಲೆನ್ಸಿ ಬಂತು ಕಾರ್ಬನ್ಗೆ ಅದನ್ನು ಕಲಿತೀರಿ, ಅಲ್ಕೀನ್, ಅಲ್ಕೇನ್, ಅಲ್ಕೈನ್ ಅವ್ರ ಹೈಯರ್ ವರ್ಜನ್ಸ್ ಕಲಿತೀರಿ. ವೆರಿ ಇಂಪಾರ್ಟೆಂಟ್ ನೋಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಕಲಿತೀರಿ. ನೀವು ಸ್ವಲ್ಪ ಕಲ್ತಿರ್ತೀರಿ 10th ಒಳಗೆ. ನೋಮೆನ್ಕ್ಲೇಚರ್ ಅಂದ್ರೆ ಏನು ಮಾಡಿದ್ವಿ, ಅದನ್ನು ಹೆಂಗೆ ನೋಮೆನ್ಕ್ಲೇಚರ್ ಮಾಡಬೇಕು, ಹೆಂಗೆ ನೇಮ್ ಮಾಡ್ಬೇಕು ಅಂತ ಕಲ್ತಿರ್ತೀರಿ. ಬಟ್ ಭಾಳ ಫರ್ದರ್ ವರ್ಜನ್ನ ಕಲಿತೀರಿ, ಭಾಳ ಹೈಯರ್ ವರ್ಜನ್ನ ಕಲಿತೀರಿ ನೋಮೆನ್ಕ್ಲೇಚರನ್ನು. ಸೊ ನೋಮೆನ್ಕ್ಲೇಚರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಿಕಾಸ್ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಇಸ್ ಅ ಫಸ್ಟ್ ಪ್ರಿನ್ಸಿಪಲ್ ಫಾರ್ ಟು ಸ್ಟಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ GOC ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕಲಿತೀರಿ. ಇಲ್ಲಿ ನೀವೇನು ಕಲಿತೀರಪ್ಪ ಅಂತಂದರೆ ಇಂಡಕ್ಟಿವ್ ಎಫೆಕ್ಟ್ನ ಕಲಿತೀರಿ. ಇಂಡಕ್ಟಿವ್ ಎಫೆಕ್ಟ್ ನೋಡ್ರಿ, ಆರ್ಗ್ಯಾನಿಕ್ ಒಳಗೆ ಆರ್ಗ್ಯಾನಿಕ್ ಚಾಪ್ಟರ್ಸ್ ಒಳಗೆ ಅಥವಾ ಕಂಪೌಂಡ್ಸ್ ಒಳಗೆ ನೀವೇನು ಮಾಡ್ತೀರಿ ಅಂದರೆ ಕೆಲವೊಂದಿಷ್ಟು ಎಫೆಕ್ಟ್ಸ್ ಆಗ್ತಾವೆ. ಓಕೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಲ್ಲದೆ ಇರೋ ಜಗತ್ತಿಲ್ಲ. ಬಿಕಾಸ್ ಐ ಆಮ್ ಆನ್ ಆರ್ಗ್ಯಾನಿಕ್ ಕಂಪೌಂಡ್ ಆ್ಯಂಡ್ ಯು ಆರ್ ಆನ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ನಾವೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದಮೇಲೆ ಈ ಎಫೆಕ್ಟ್ಸ್ ನಮ್ಮೊಳಗೂ ಆಗ್ತಿರ್ತೈತಿ, ನಮ್ಮೊಳಗಿರೋಂಥ ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗೂ ಆಗ್ತಿರ್ತದೆ. ಸೊ ಯು ಶುಡ್ ಲರ್ನ್ ದಿಸ್ ಎಫೆಕ್ಟ್. ಯಾಕಂದರೆ ಈಗ ಎಷ್ಟೋ ಜನ MBBS ಆಗ್ಬೇಕಂತ ಇರ್ತಾರೆ, ಅದ್ರೊಳಗೆಲ್ಲ ನಾವು ಆರ್ಗ್ಯಾನಿಕ್ ಚಾಪ್ಟರ್ಸ್ ಇರ್ತವೆ. ಯಾವ ಜೀವಿನೂ ಇನ್ಆರ್ಗ್ಯಾನಿಕ್ ಇಲ್ಲ ಜಗತ್ತಿನೊಳಗೆ, ಎಲ್ಲವೂ ಆರ್ಗ್ಯಾನಿಕ್. ವಿ ಆರ್ ಆಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ದೇರ್ ಇಸ್ ನೋ ಇನ್ಆರ್ಗ್ಯಾನಿಕ್ ಥಿಂಗ್ಸ್ ಇನ್ ಅಸ್. ಆ್ಯಂಡ್ ಇನ್ಆರ್ಗ್ಯಾನಿಕ್ ಥಿಂಗ್ಸ್ನ ತಿನ್ನಲ್ಲ ನಾವು, ಆರ್ಗ್ಯಾನಿಕ್ ಥಿಂಗ್ಸ್ನ ತಿಂತೀವಿ. ದೇರ್ ಫಾರ್ ಆರ್ಗ್ಯಾನಿಕ್ ಈಸ್ ಅ ಹಾರ್ಟ್. ಆರ್ಗ್ಯಾನಿಕ್ ಈಸ್ ಅನ್ ಹಾರ್ಟ್, ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ಬಗ್ಗೆ ನೀವು ಕಲಿಬೇಕು, ತಿಳ್ಕೋಬೇಕು ಅಂತಂದರೆ ಯು ಶುಡ್ ಬಿ ಅಟೆಂಟಿವ್ ಆ್ಯಂಡ್
ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು GOC ಮೇಲೆ, ಸೊ ದಟ್ ನಿಮ್ಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿಬಿಡ್ತಾವೆ, ಈಸಿಲಿ ಅರ್ಥ ಆಗ್ತದೆ. ಓಕೆ, ಸೊ ಏನೇನು ಕಲಿತೀರಿ ಅಂತಂದರೆ ಇಂಡಕ್ಟಿವ್ ಎಫೆಕ್ಟ್ ಬಗ್ಗೆ ಕಲಿತೀರಿ, ರೆಸೊನೆನ್ಸ್ ಅಂತ ಬರ್ತದೆ ಅದ್ರ ಬಗ್ಗೆ ಕಲಿತೀರಿ. ಫಿಸಿಕ್ಸ್ ಒಳಗೆ ನೀವು ಪೆಂಡುಲಮ್ ಬಗ್ಗೆ ಕಲ್ತಿರ್ತೀರಿ, ಟೂ ಆ್ಯಂಡ್ ಫ್ಲೋ ಮೋಷನ್ಸ್ ಆಫ್ ಪೆಂಡುಲಮ್, ದಟ್ ಈಸ್ ಆಸಿಲೇಷನ್ಸ್ ಆಫ್ ಪೆಂಡುಲಮ್ ಕಲ್ತಿರ್ತೀರಿ. ಅದನ್ನು ನಾವು ಕೆಮಿಸ್ಟ್ರಿಗೆ ಅಪ್ಲೈ ಮಾಡ್ತೀವಿ ಅಷ್ಟೇ. ರೆಸೊನೆನ್ಸ್ ಬಗ್ಗೆ ಕಲ್ತಿರ್ತೀರಿ ಆ್ಯಂಡ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಬಗ್ಗೆ ಕಲಿತೀರಿ, ಹೈಪರ್ ಕಾಂಜುಗೇಷನ್ ಬಗ್ಗೆ ಕಲಿತೀರಿ. ನೆಕ್ಸ್ಟ್ ಎಲೆಕ್ಟ್ರೋಮರಿಕ್ ಎಫೆಕ್ಟ್ ಬಗ್ಗೆ ಕಲಿತೀರಿ, ಎಲೆಕ್ಟ್ರೋಮರಿಕ್ ಎಫೆಕ್ಟ್ ಬಗ್ಗೆ ಕಲಿತೀರಿ. ಸೊ ದೀಸ್ ಆರ್ ಆಲ್ ದ ಎಫೆಕ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇವ್ರ ಬಗ್ಗೆ ಕಲಿತೀರಿ. ನೆಕ್ಸ್ಟ್ ಅದಾದಮೇಲೆ ಮೆಥಡ್ಸ್ ಆ್ಯಂಡ್ ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್. ಆರ್ಗ್ಯಾನಿಕ್ ಕಂಪೌಂಡ್ ನೇಚರ್ ಒಳಗೆ ಸಿಗುವಂಥ ಯಾವ ಆರ್ಗ್ಯಾನಿಕ್ ಕಂಪೌಂಡು 100% ಪ್ಯೂರ್ ಇರಲ್ಲ, ಸೊ ಅದನ್ನು ಪ್ಯೂರಿಟಿ ಮಾಡಬೇಕು. ಸೊ ಅದಕ್ಕೆ ಇರುವಂಥ ಮೆಥಡ್ಸ್ ಬಗ್ಗೆ ಕಲಿತೀರಿ. ನೆಕ್ಸ್ಟ್ ಅದಾದಮೇಲೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಹೆಂಗೆ ಮಾಡೋದು ಅನಾಲಿಸಿಸ್. ಅದಾದಮೇಲೆ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಕೆಲವೊಂದಿಷ್ಟು ಲಾ ಬರ್ತಾವೆ ನಿಮಗಲ್ಲೇ, ಕೆಲವೊಂದಿಷ್ಟು ಫಾರ್ಮುಲಾಸ್ ಬರ್ತಾವೆ, ಆ ಫಾರ್ಮುಲಾಸ್ ಹೇಳ್ತೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮತ್ತೊಮ್ಮೆ ಹೇಳಿಕತ್ತೀನಿ, ಇಟ್ ಈಸ್ ಅ ಸೆಕೆಂಡ್ ಗೇಟ್ ವೇ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೂ ಈ ಚಾಪ್ಟರ್ ಮೇಲಿಂದ ಕ್ವಶನ್ ಇಲ್ಲದೆ ಕ್ವಶನ್ ಪೇಪರ್ ಇರಲ್ಲ, ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್. ಬಿಕಾಸ್ ನೀವು ಸೆಕೆಂಡ್ PU ಎಂಟರ್ ಆದರೆ ನಿಮ್ಗೆ 2 ಬುಕ್ಸ್ ಇರ್ತಾವೆ, ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 2 ಬುಕ್ ಈಸ್ ಕಂಪ್ಲೀಟ್ಲಿ ಆನ್ ಆರ್ಗ್ಯಾನಿಕ್ ಬುಕ್. ಪಾರ್ಟ್ 2 ಬುಕ್ ಈಸ್ ಅ ಕಂಪ್ಲೀಟ್ ಆರ್ಗ್ಯಾನಿಕ್ ಬುಕ್. ಸೊ ಆ ಪಾರ್ಟ್ 2 ಬುಕ್ ಅರ್ಥ ಮಾಡ್ಕೋಬೇಕು ಅಂದರೆ ಈ ಪಾರ್ಟ್ 2 ಒಳಗಿಂದ ಸಣ್ಣ ಚಾಪ್ಟರ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೋತಿರೋ ಆ ಪಾರ್ಟ್ 2 ಬುಕ್ ಅರ್ಥ ಆಗ್ತೈತೆ, ಇಲ್ಲಂದ್ರೆ ಪಾರ್ಟ್ 2 ಬುಕ್ ಅರ್ಥ ಆಗಲ್ಲ. ಸೆಕೆಂಡ್ PUCಗೆ ಡೈರೆಕ್ಟ್ ರಿಲೇಷನ್ಶಿಪ್ ಐತೆ ಸೆಕೆಂಡ್ PUCಗೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೀವು ಏನು ಮಾಡ್ಕೊಂಬರ್ಬೇಕು, ನಿಮ್ಮ ವರ್ಕ್ ಏನಪ್ಪ ಅಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಂಬರ್ರಿ. ಯಾಕಂದ್ರೆ ನಿಮಗೆ ಅಲ್ಲಿ ಬೆನ್ಸಿನ್ ಅಂತ ಒಂದು ರಿಂಗ್ ಇದೆ ಟೆಕ್ಸ್ಟ್ ಬುಕ್ ಒಳಗೆ, ಆ ಬೆನ್ಸಿನ್ ಬಗ್ಗೆ ತಿಳ್ಕೊಂಬರ್ರಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್. ಇದು ಒಂದು ಆರ್ಗ್ಯಾನಿಕ್ ಚಾಪ್ಟರ್. ಓಕೆ, ಇದು ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಆ್ಯಂಡ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಗೇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್, ಇವೆರಡು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಭಾಳ ಜನರಲ್ ಅದ. ಈ ಚಾಪ್ಟರ್ ಸ್ವಲ್ಪ ಇನ್ನರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೋರಿಸ್ತೀನಿ ನಿಮಗೆ. ಅಲ್ಕೇನ್ಸ್ ಬಗ್ಗೆ ಅವ್ರ ಪ್ರಿಪರೇಷನ್ ಹೆಂಗೆ ಮಾಡ್ತಾರೆ, ಇಲ್ಲಿ ನಿಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗ್ತವೆ, ಆ್ಯಕ್ಚುಯಲ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ತವೆ, ಇಲ್ಲೂ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾವೆ. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಇದು ಹೊಸಾದ ನಿಮಗಿದು ಅರೋಮ್ಯಾಟಿಸಿಟಿ ಅಥವಾ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಅದಕ್ಕೆ ಹೇಳಿದ್ದು ನಾನು ಬೆನ್ಸಿನ್ ಬಗ್ಗೆ ಓದ್ಕೊಂಡು ಬರ್ರಿ ಅಂತ ಹೇಳಿ. ಯಾಕಂದ್ರೆ ಬೆನ್ಸಿನ್ ಈಸ್ ಅ ಕಂಪೌಂಡ್ ವಿಚ್ ಈಸ್ ಲಾಜಿಕಲಿ ಪ್ರಿಪೇರ್ಡ್. ಯಾಕಂದರೆ ಕೇಕ್ಯುಲೆ ಕನಸೊಳಗೆ ಬಂದಂಥ ಒಂದು ರಿಂಗೆ ಬೆನ್ಸಿನ್ ಆಗಿ ಕನ್ವರ್ಟ್ ಆಯಿತು. ಮುಂದೆ ಅದನ್ನು ಎಕ್ಸ್ಪೆರಿಮೆಂಟಲ್ಲಿ ಚೆಕ್ ಮಾಡಿದ್ರು, ಆ ಎಕ್ಸ್ಪೆರಿಮೆಂಟ್ ಅನಾಲಿಸಿಸ್ ಹೇಳ್ಕೊಡ್ತು, ನಮಗೆ ಬೆನ್ಸಿನ್ ಹಿಂಗೆ ಇರ್ತದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡ್ತು. ಈ ರೀತಿ ಒಂದು ರಿಂಗ್ ಇದೆ ನೋಡಿರಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗದ ಬೆನ್ಸಿನ್ ಬಗ್ಗೆ, ಅದನ್ನು ಓದ್ಕೊಂಬರಿ ಚೆನ್ನಾಗಿ. ನೆಕ್ಸ್ಟ್ ವಿ ವಿಲ್ ಮೂವ್ ಫಾರ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಚಾಪ್ಟರ್. ಇದು ಜನರಲ್ ಚಾಪ್ಟರ್. ಏನೇನದ ಸರ್ ನಮಗಿಲ್ಲೇ? ಸಾಯಿಲ್ ಪೊಲ್ಯೂಷನ್ ಅಂದ್ರೆ ಏನು, ವಾಟರ್ ಪೊಲ್ಯೂಷನ್ ಅಂದ್ರೆ ಏನು, ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಅಂದ್ರೆ ಏನು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಏನು, ಸ್ವಲ್ಪ ಬಯಾಲಜಿ ರಿಲೇಟ್ ಆಗ್ತದೆ. ಇಂಡಸ್ಟ್ರಿಯಲ್ ವೇಸ್ಟ್ಸ್ ಅಂದ್ರೆ ಏನು, ಆ್ಯಂಡ್ ಹೌ ಟು ಕಂಟ್ರೋಲ್ ದಿಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಥವಾ ಎನ್ವಿರಾನ್ಮೆಂಟ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ನಾವು, ಇದನ್ನೆಲ್ಲ ಈ ಚಾಪ್ಟರ್ಸ್ ಹೋಗಿ ಕಲಿತೀರಿ. ಸೊ ಒಟ್ಟಾರೆ ನೋಡ್ರಿ, ನಿಮಗೆ ಜನರಲ್ ಕೆಮಿಸ್ಟ್ರಿ ಚಾಪ್ಟರ್ ಆಗಿರುವಂತ ಯಾವ ಚಾಪ್ಟರ್ ಪಾಸ್ ಅದ ಅಂತಂದ್ರೆ ಫಸ್ಟ್ ಒನ್ ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದು ನಿಮಗೆ ಜನರಲ್ ಕೆಮಿಸ್ಟ್ರಿ ಒಳಗೆ ಬರುವಂತ ಒಂದು ಚಾಪ್ಟರ್, ಹೌದಾ? ಸೆಕೆಂಡ್ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಯಾವ ಬರ್ತಾವ ಸರ್ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್, ಥರ್ಮೋಡೈನಾಮಿಕ್ಸ್, ಈಕ್ವಿಲಿಬ್ರಿಯಂ, ಸ್ಟ್ರಕ್ಚರ್ ಆಫ್ ಆಟಮ್, ಇವೆಲ್ಲ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಅದೇ ತರ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಯಾವ್ಯಾವ ಬರ್ತದೆ? ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ನಿಮಗೆ ಕೆಮಿಕಲ್ ಬಾಂಡಿಂಗ್, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್, S block, P block, redox reaction, dihydrogen, that is hydrogen chapter. Next, organic chemistry chapters ನಿಮಗೆ ಮೂರು, some basic principles in organic chemistry, hydrocarbons, and at last ನಿಮಗೆ environmental chemistry. ನೋಡ್ರಿ, ಒಟ್ಟಾರೆ ನೀವು ತಿಳ್ಕೊಬೇಕಾಗಿದ್ದೀವಿ, ನೀವು ಮಾಡ್ಕೊಂಡು ಬರಬೇಕಾಗಿದ್ದ ಕೆಲಸ ಏನಪ್ಪ ಅಂದ್ರೆ while coming for college ನೀವೇನ್ ಮಾಡ್ಕೊಂಡು ಬರಬೇಕು ಅಂದ್ರೆ ಒಂದ್ಸಲ 10th ಸ್ಟ್ಯಾಂಡರ್ಡ್ ಆಗಿರುವಂತ ಕಾರ್ಬನ್ ಅಂಡ್ ಕಂಪೌಂಡ್ ಚಾಪ್ಟರ್ ಓದ್ಕೊಂಡು ಬರ್ರಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಓದ್ಕೊಂಬರ್ರಿ. ಯಾಕಂದ್ರೆ ನೀವು ಬಹಳ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ನ ಕಲಿತೀರಿ. ಯಾಕಂದ್ರೆ ಈಗ ಸೋಡಿಯಂ ಮೆಟಲ್ ಅನ್ನ ಕೋಲ್ಡ್ ವಾಟರ್ ಹಾಕಿಬಿಟ್ರೆ ವೈಲೆಂಟ್ ರಿಯಾಕ್ಷನ್ ಮಾಡ್ತದೆ. ಮ್ಯಾಗ್ನೀಷಿಯಂ ಅನ್ನ ಹಾಟ್ ವಾಟರ್ ಹಾಕಿದ್ರೆ ಮಾತ್ರ ಸಾಲ್ಯುಬಲ್ ಆಗ್ತದೆ. ಪ್ಲಾಟಿನಂ ಮತ್ತು ಗೋಲ್ಡ್ ಯಾರು ರಿಯಾಕ್ಟ್ ಆಗೋದಿಲ್ಲ. ಅಂಡ್ ಈ ರೀತಿ ಎಲ್ಲ ಕೆಲವೊಂದು ಕಾನ್ಸೆಪ್ಟ್ಸ್ ನೀವು ಕಲ್ತಿರ್ತೀವಿ, ಹೌದಾ? ಸೊ ಆ ಕಾನ್ಸೆಪ್ಟ್ಸ್ ಅನ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಂಬರ್ರಿ. ಸೊ ದಟ್ ನಿಮಗೆ ಇಲ್ಲೇ ಈಗ ಕಾಲೇಜಿಗೆ ಬರ್ತಿರಲ್ಲ, ನಾ ಹೇಳಿರೋ ಕಾನ್ಸೆಪ್ಟ್ ರಿಲೇಟ್ ಆಗ್ತದೆ. ಇಲ್ಲ ಬಹಳ ಕಷ್ಟ ಆಗ್ತದೆ ರಿಲೇಟ್ ಮಾಡ್ಕೊಳ್ಳಿ. So please do revise all the chapters of 10th standard chemistry and 9th standard chemistry, especially atoms, molecule, electronic configuration. You could ಬಗ್ಗೆ ತಿಳ್ಕೊಂಬರ್ರಿ. ಶೆಲ್ ಅಂದ್ರೆ ಏನು, ಸಬ್ ಶೆಲ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಂಬರ್ರಿ. ಅಂಡ್ ಸರ್ ನಮ್ಮ ಕಡೆ ಟೆಕ್ಸ್ಟ್ ಬುಕ್ಸ್ ಇಲ್ಲ, ನಾವೆಲ್ಲ ಬಿಟ್ಬಿಟ್ಟಿವಿ ಈಗ ಸದ್ಯಕ್ಕೆ ಓದೋದು. ಅಂಥವೆಲ್ಲ ಏನಾದ್ರು ಸೀನ್ ಇದ್ರೆ ಡೋಂಟ್ ವರಿ, ನಾವು ಹೇಳ್ಕೊಡ್ತೀವಿ. ಹೇಳ್ಕೊಡ್ಬೇಕಾದ್ರೆ ನಾನು ಯೂಶಲಿ ಎಲ್ಲಾನು ರಿಲೇಟ್ ಮಾಡ್ಕೊಂಡು ಹೇಳ್ಕೊಡ್ತೀನಿ. ಬಟ್ ಆದ್ರೆ ನೀವು ಒಂದ್ಸಲ ಓದ್ಕೊಂಡು ಬಂದ್ರೆ ಏನಾಗ್ತದೆ, ರಿಲೇಟ್ ಆಗ್ತದೆ ಅಷ್ಟೇ. ಕಾನ್ಸೆಪ್ಟ್ಸ್ ನಾವು ಹೇಳೋದು ಬೇಗನೆ ಅರ್ಥ ಆಗ್ತದೆ, ರಿಲೇಟ್ ಆಗ್ತದೆ.
ಸೊ ದಟ್ ಏನ್ ಮಾಡ್ಬೋದು ನಾವು ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ನಾನು ಯೂಶುವಲಿ ಪ್ರಾಬ್ಲಮ್ಸ್ ಅನ್ನ ಬಹಳ ಸಾಲ್ವ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ರೀಸನ್ ಏನಪ್ಪಾ ಅಂದ್ರೆ ಯಾವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿರೋ ಆವಾಗಲೇ ನಿಮ್ಗೆ ಗೊತ್ತಾಗೋದು ನಿಮ್ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗ್ಯದ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ಬೆಳೆಸ್ಕೋಬೇಕು. ಡೋಂಟ್ ವರಿ, ನಾವು ಬೆಳೆಸ್ತೀವಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀವಿ. ಸೊ ಅದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸೋದ್ನ ನಿಮಗೆ ಏನಾಗ್ತದೆ ಒಂದ್ಸಲ ಕಾನ್ಸೆಪ್ಟ್ ಒಳಗೆ ಫೀಲ್ ಬರೀ ಸ್ಟಾರ್ಟ್ ಆಗ್ತದೆ. ಕಾನ್ಸೆಪ್ಟ್ ಫೀಲ್ ಬೇಕು ಯಾವತ್ತು. ಸೊ ಆ ಕಾನ್ಸೆಪ್ಟ್ ಬರೀ ತಲೆ ಹತ್ತಿ ಉಪಯೋಗ ಇಲ್ಲ, ಮೈಗೆ ಹತ್ಬೇಕು. ಓಕೆ, ಮೈಗೆ ಹತ್ಬೇಕಂದ್ರೆ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಸೊ ನಾವು ಸ್ಲೋಲಿ ಒಂದೊಂದೇ ಚಾಪ್ಟರ್ಸ್ ಏನೇನದ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಕಾನ್ಸೆಪ್ಟ್ ಸ್ಟಾರ್ಟ್ ಆದ ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ ಡೇ ಟು ಡೇ ಅಪ್ಡೇಟ್ ಆಗಿ ಇವತ್ತೇನ್ ಹೇಳಿರ್ತೀವಿ ಅದನ್ನ ಓದಿಬಿಟ್ರಿ ಅಂತಂದ್ರೆ ಅದ್ರ ಮೇಲೆ ಡೌಟ್ಸ್ ಬರ್ತದೆ. ಓದಿದಾಗ ಮಾತ್ರ ಡೌಟ್ಸ್ ಬರ್ತದೆ, ಸುಮ್ಮನೆ ಡೌಟ್ಸ್ ಬರಲ್ಲ. ಓದಿದಾಗ ಡೌಟ್ಸ್ ಬಂತಂದ್ರೆ ಆಗಿಂದಾಗಲೇ ಕೇಳಿ. ಡೋಂಟ್ ವರಿ, ವಿ ಆರ್ ವೆರಿ ಫ್ರೆಂಡ್ಲಿ, ಆರಾಮಾಗಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ಡೌಟ್ಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಸೈನ್ಸ್. ನನ್ನ ಪ್ರಕಾರ ಸೈನ್ಸ್ ಅಲ್ಲಿ ಡೌಟ್ಸ್ ಇಲ್ಲ ಅಂದ್ರೆ ಏನೇನೂ ಇಲ್ಲ. ಸೊ ಡೌಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಡೌಟ್ಸ್ ಕೇಳ್ಬೇಕು ನೀವು. ಡೌಟ್ಸ್ ಎಷ್ಟು ಸಾಧ್ಯನೋ ಅಷ್ಟು ಕೇಳ್ರಿ, ಓದ್ರಿ, ಚೆನ್ನಾಗಿ ಓದ್ರಿ, ಡೌಟ್ಸ್ ಕೇಳ್ರಿ. ಸೊ ದಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬಹಳ ಹೆಲ್ಪ್ ಆಗ್ತದೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬಹಳ ಹೆಲ್ಪ್ ಆಗುತ್ತೆ ಹೋಗ್ತದೆ. ಸೊ ಇದು ನಮ್ದು ಬೇಸಿಕ್ ಇಂಟ್ರಡಕ್ಷನ್ ಫಾರ್ ಕೆಮಿಸ್ಟ್ರಿ ಬ್ರಿಡ್ಜ್ ಕೋರ್ಸ್ ಚಾಪ್ಟರ್. ಸೊ ಇದರಿಂದ ನಾವೇನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಅಟ್ ಲಾಸ್ಟ್ ಮೈ ರಿಕ್ವೆಸ್ಟ್ ಇಸ್ ಟು ರೀಡ್ ಅಂಡ್ ಕಮ್ ಆಲ್ ದ ಚಾಪ್ಟರ್ಸ್. ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಶುರುವಾಗಿ ಓದ್ಕೊಂಬರಿ. ಕನ್ನಡ ಮೀಡಿಯಂ ಚಿಂತಿಲ್ಲ, ಇಂಗ್ಲಿಷ್ ಮೀಡಿಯಂ ಚಿಂತಿಲ್ಲ, ಓದ್ಕೊಂಬರಿ ಚೆನ್ನಾಗಿ. ಸೊ ದಟ್ ನಾವು ಹೇಳಿದ ಕಾನ್ಸೆಪ್ಟ್ಸ್ ನಿಮ್ಗೆ ಏನಾಗ್ತದೆ ರಿಲೇಟ್ ಆಗ್ತದೆ, ಇದಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ವಿಡಿಯೋ. ನಾನು ನಿಮ್ಮನ್ನೆಲ್ಲ ಕಾಲೇಜ್ ಒಳಗೆ ನೋಡಲಿಕ್ಕೆ ಬಹಳ ಉತ್ಸುಕನಾಗಿದ್ದೀನಿ. ಓಕೆ, ವೆಲ್ಕಮ್ ಟು ಅವರ್ ಕಾಲೇಜ್, ಎಂಪವರ್ PU ಕಾಲೇಜ್. ಐ ಆಮ್ ಈಗರ್ಲಿ ವೇಟಿಂಗ್ ಟು ಸಿ ಯು ಇನ್ ಅವರ್ ಕಾಲೇಜ್. ಓಕೆ, ಎಲ್ಲರ ಕಾಲೇಜಲ್ಲಿ ಸಿಗೋಣ, ಚೆನ್ನಾಗಿ ಕಲಿಯೋಣ, ಅರ್ಥ ಮಾಡ್ಕೊಳ್ಳೋಣ, ಸೈನ್ಸ್ ಅನ್ನ ಹೊಸ ರೀತಿಯೊಳಗೆ ಕಲಿಯೋಣ, ಇಂಟ್ರೆಸ್ಟಿಂಗ್ ಒಳಗೆ ಕಲಿಯೋಣ, ವಿತ್ ಕ್ಯೂರಿಯಾಸಿಟಿ ಕಲಿಯೋಣ. ಓಕೆ, ಥ್ಯಾಂಕ್ ಯು.